ಆಲ್ಮಾ ಮೀಡಿಯಾ ಸ್ಕೂಲ್ನ 6 ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ. ನ್ಯೂಸ್ ಆಂಕರಿಂಗ್, ವರದಿಗಾರಿಕೆ, ಆರ್ಜೆ, ವಿಜೆ, ಕ್ಯಾಮರಾ ವರ್ಕ್, ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ. ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ. ಆಸಕ್ತರು ಸಂಪರ್ಕಿಸಿ. ಏನಿಲ್ಲ, ಸುಮ್ಮನೆ ಅವ್ರಿಗೊಂದು 307 ಮಾಡಿ ಆಫ್ ಮಾಡ್ರು. ಅವ್ನು ಹೇಳಿದ್ದು ಇವ್ರು ಫುಲ್ ಮಾಡಿಬಿಟ್ಟಿದ್ರು. ಅವ್ನು ಹೇಳಿದ್ದು ಹಾಫ್ ಮಾಡಿ ಇದು ಮಾಡಿ ಮಾಡಿಬಿಟ್ಟು ಕಾಲು ಕೈ ಮುರಿದ್ಬಿಟ್ಟು ಇದು ಮಾಡಿಬಿಡಿ ಅವನಿಗೆ ಅಂತ ಹೇಳಿದ್ರು. ಇವ್ರು ಫುಲ್ಲೇ ಮಾಡಿಬಿಟ್ರತಾಗೆ. ಈ ಸುಪಾರಿಗಳೆಲ್ಲ ಹಂಗೆ ಆಗೋದು. ಭಾಳ ಪಟ್ಟ ಶಿಷ್ಯ, ಬೇಕು ಬೇಡವಾದ್ನೆಲ್ಲ ಸಪ್ಲೈ ಮಾಡ್ಕೊಂಡಿದ್ದಂಥ ನಕರಾಬಾಬು ಕೊನೆಯವರೆಗೂ ಇರ್ತಾನೆ. ಅವನು ಕವಳನ ಜೊತೆ ಇರ್ತಾನೆ. ಅವನು ಅರೆಸ್ಟ್ ಆದಾಗ ಅವನು ಕೆಲವಷ್ಟು ಕೇಸಲ್ಲಿ ಒಳಗೆ ಹೋಗ್ತಾನೆ. ಇವನು ಏನು ಸುಮ್ಮನೆ ಇರ್ತಿರ್ಲಿಲ್ಲ. ಅವನು ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ನಿಲ್ಸ್ಕೊಬಿಡು ಅಂತ ಹೇಳ್ಬಿಟ್ಟು 1 ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗೋಣಂತ ಒಳಗಡೆ. ಅಂದರೆ ಡೆಸ್ಟಿನೇಷನ್ ಗೊತ್ತಾಗಬಾರ್ದು ಅಂತ, ಎಲ್ಲಾಗ್ತಾವನು ಏನ್ಬಿಟ್ಟು ಅಂತ. ಡೈರೆಕ್ಟಾಗಿ ಮನೆ ಹತ್ರ ಎಳಿತಿರಲಿಲ್ಲ ಅವರೆಲ್ಲ. ಆಮೇಲೆ ಬಂದು ಒಳಗಡೆ ಇದ್ದಾಗ ಬಂದು ಹಾಕ್ಬಿಟ್ರ ಮೇಲೆ. ಸರ್, ಇವನು ಈಗ ಡೆಡ್ಲಿ ಸೋಮ ಗ್ಯಾಂಗಲ್ಲಿ ಇದ್ರು ಕೂಡ ಡೆಡ್ಲಿ ಸೋಮ ನೀವು ಲೀಡರ್ ಥರ ಇದನ್ನ ಅಥವಾ ಏನು ಇಲ್ಲ ಸರ್? ಲೀಡರ್ ಥರ ಇರಲಿಲ್ಲ, ಇವನೊಂಥರ ಫೈನಾನ್ಸ್ ಥರ ಆಗ್ಬಿಟ್ಟಿದ್ದ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ, ಕವಳನ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಪೊಲೀಸ್ ಲೈಫ್ ಹೆಂಗಿರುತ್ತೆ ಅನ್ನೋದು ಗೊತ್ತಾಯಿತು. ತುಂಬ ಟಫ್ ಟೈಮ್ಸು, ತುಂಬ ಫನ್ನಿ ಟೈಮ್ಸು ಎಲ್ಲ ಇರುತ್ತಪ್ಪ. ಪೇಚಾಟ, ಪರದಾಟ ಎಲ್ಲ ಇರುತ್ತೆ. ಇವೆಲ್ಲ ಇರಬೇಕು ಅಂದರೆ ಸರ್, ಯಾರ ಹತ್ರ ಆ ಕವಳನ ವಿರುದ್ಧವಾಗಿ ಒಂದು ಗೂಂಡೆ ಆ್ಯಕ್ಟ್ ಡಿಟೆನ್ಷನ್ ಮಾಡಿರ್ತಾರಲ್ಲ, ಅದರದ್ದೊಂದು ಕಾಪಿ ಯಾರು ಇಟ್ಕೊಂಡಿರ್ತಾರೋ ಆ ಎಲ್ಲ ಇನ್ಫಾರ್ಮೇಷನ್ಗಳು ಆ ಗೂಂಡೆ ಆ್ಯಕ್ಟ್ ಒಳಗಡೆ ಸಿಗುತ್ತೆ. ಇನ್ನು ಎಲ್ಲೂ ಸಿಗೋದಿಲ್ಲ. ಎಲ್ಲ ಕಂಪೈಲ್ ಮಾಡಿರ್ತಾರೆ. ಎಲ್ಲೆಲ್ಲಿ ಕೇಸಸ್ಗಳು ಎಲ್ಲೆಲ್ಲಿ ಆಗಿರುತ್ತೆ, ಇವ್ನು ಪೂರ್ವಾಪರ ಏನು, ಇವ್ನು ಹೆಂಗಾದ ಎಲ್ಲ ನಾವು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದರೊಳಗಡೆ ಇಟ್ಟಿರೋದ್ರಿಂದ ಏನಾಗ್ತದೆ ಅಂದರೆ, ಆ ಗೂಂಡಾ ಆ್ಯಕ್ಟ್ ಕಾಪಿ ಯಾರ ಹತ್ರ ಇರುತ್ತೋ, ಯಾರು ಇಟ್ಕೊಂಡಿರ್ತಾರೋ ಇನ್ಫಾರ್ಮೇಷನ್ ಬೇಕು. ರೌಡಿ ಶೀಟ್ ಇದ್ರೂ ಇರಲ್ಲ, ಸುಮ್ಮನೆ ಕಾಂಜಿ ಪಿಂಜಿ ಏನೋ ಕೆಲಸಕ್ಕೆ ಬರೆದ್ಬಿಟ್ಟಿರ್ತಾರೆ. ಗೂಂಡಾ ಆ್ಯಕ್ಟಲ್ಲಿ ಮಾತ್ರ ಪ್ರತಿಯೊಂದೂ ಜಿಸ್ಟ್ ಆಫ್ ಎ ಕೇಸ್ ಕಂಪ್ಲೀಟ್ ಬರೆದಿರ್ತಾರೆ. ಆಮೇಲೆ ಇನ್ನೂ ಕೆಲವಷ್ಟು ಆಫೀಸರ್ಗಳು ಮಾಡ್ತಾರೆ, ಡೀಟೇಲ್ ಆಗಿ ಬರ್ದಿರ್ತಾರೆ. ಅವನ ಮನೋಪ್ರವೃತ್ತಿ ಏನು ಅದನ್ನೆಲ್ಲ ನೀಟಾಗಿ ಬರ್ದಿರ್ತಾರೆ ಕೆಲವು ಬುದ್ಧಿವಂತರೆಲ್ಲ. ಸೊ, ಗೂಂಡಾ ಆಕ್ಟ್ ಯಾರ ಮೇಲೆ ಅಪ್ಲೈ ಮಾಡಿರ್ತಾರೆ ಆ ಚಾರ್ಜ್ ಶೀಟ್ ಅಲ್ಲಿ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಆ ಗೂಂಡಾ ಆಕ್ಟ್ ಪ್ರತಿ ಬರುತ್ತಲ್ಲ, ಕೇಸ್ ಫೈಲು ಅದು 500-600 ಪೇಜ್ ಬರುತ್ತೆ. ಯಾಕಂದರೆ ಎಲ್ಲ ಕೇಸ್ಗಳನ್ನೂ ಹಾಕ್ಬೇಕಲ್ಲ. ಅವನು 32 ಕೇಸಸ್ ಇದೆ ಟೋಟಲ್ ಕ್ರಿಮಿನಲ್ ಕೇಸ್ ಕವಳನ ಮೇಲೆ. ಆ ಎಲ್ಲ ಕೇಸ್ಗಳನ್ನೂ ಹಾಕ್ಬೇಕು. ನಾವು ಮೊದಲನೇ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ಗೂಂಡಾ ಆ್ಯಕ್ಟ್ ಹಾಕ್ತೀವಲ್ಲ, ಅಲ್ಲಿವರೆಗೂ ಅದನ್ನು ಎನ್ಹ್ಯಾನ್ಸ್ ಮಾಡಬೇಕಲ್ಲ ನಾವು ಕೋರ್ಟ್ ಮುಂದೆ. ಈ ಥರ ಈ ಕೇಸ್ ಇದು, ಈ ಥರ ಇದು, ಇವನು ನಿಲ್ಲಲ್ಲ, ಇವನು ವೃತ್ತಿಪರ ಕ್ರಿಮಿನಲ್, ಇವನು ಎಬಿಚುವಲ್ ಅಫೆಂಡ್ರ್, ಇವನು ಈ ಥರದವನು, ಇವನು ಸಮಾಜ ಘಾತಕ ಅಂತ ಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ಇವನ್ನೆಲ್ಲ ಹಾಕಿದ್ದಿತ್ತ ಸರ್ ಅದು ಗೂಂಡೆ ಆ್ಯಕ್ಟು ನಮ್ಗೆ. ಅದರಿಂದನೇ ನಾನು ಎಲ್ಲ ಸುಮಾರು ಭಾಳ ಇಂಪಾರ್ಟೆಂಟ್ ಯಾರ್ಯಾರು ಇದ್ರಲ್ಲ ಅವರೆಲ್ಲ ಗೂಂಡೆ ಆ್ಯಕ್ಟ್ ಪ್ರತಿಗಳನ್ನ ನಾನು ಏನಾದರೂ ಮಾಡಿ ಅವ್ರು ಹಾಕಿರೋ ಕಡೆಯಿಂದ ಅದನ್ನು ನಾನು ಅದನ್ನು ಜೆರಾಕ್ಸ್ ಮಾಡ್ಕೊಬಂದು ತೊಗೊಬಂದು ಇಟ್ಕೊಳ್ತಿದ್ದೆ ನಾನು. ಇಲ್ಲಾಂದರೆ ನಿಮ್ಮ ಹತ್ರ ಯಾರೂ ಡಾಕ್ಯುಮೆಂಟೇಷನ್ನೇ ರೌಡಿ ಶೀಟಲ್ಲಿ ಏನೂ ಇರೋದಿಲ್ಲ, ಭಾಳ ಕಮ್ಮಿ ಡಾಕ್ಯುಮೆಂಟ್. ನಮ್ಮವ್ರು ಏನು ಮಾಡ್ತಾರೆ ಅಂದರೆ, ದಪ್ಪ ಇರ್ತದಲ್ಲಪ್ಪ ಅದು, ಇಟ್ಕೊಳ್ಳಲ್ರು. ಎಲ್ಲಿಗೆ ತೊಗೊಂಡೋಗಿ ಇಟ್ಕೊಳ್ಳೋದಿದ್ದು, ಅಯ್ಯೋ ನಮ್ಗೆ ಯಾವ ಜಾಗದಲ್ಲಿ ಇವ್ನು ತೊಗೊಂಡೋಗಿ ನಮ್ಗೇನು ಉಪಯೋಗ, ಇದರಿಂದ ಏನು ಉಪಯೋಗ, ಇದು ಆ ಸ್ಟೇಷನ್ ಅಷ್ಟೇ ಅದು ನಾವು ಬಿಸಾಕ್ತಾರದ. ಗೂಂಡೆ ಆ್ಯಕ್ಟ್ ಡಿಟೆನ್ಷನ್ ಆಯಿತು, ಕ್ಲೋಸ್ ಆಯಿತು ಅಂದರೆ ಅಲ್ಲಿ ನಾಳೆ ದಿವಸ ಸಿಕ್ಕುವುದಿಲ್ಲ ನಿಮ್ಮ ಪೊಲೀಸ್ ಸ್ಟೇಷನಲ್ಲಿ. ಹಾಕಿದಾಗಲೇ ನಮಗೆ ಆ ಡಾಕ್ಯುಮೆಂಟ್ನ ಇಟ್ಕೊಂಡು ಆ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿಕೊಂಡು ಅಟ್ಲೀಸ್ಟು ನಾವು ಸಾಫ್ಟ್ ಕಾಪಿ ಇಟ್ಕೊಬಿಟ್ರೆ ಪರ್ಮನೆಂಟಾಗಿ ಅವ್ರನ್ನ ಇದನ್ನು ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡ್ಬೋದು. ಎಸ್ ಸರ್. ಸೊ, ಹೀಗೆ ಕವಳನ್ನ ಮತ್ತೆ ಅವನು ಅಲ್ಲಿ ಒಳಗಡೆ ಹೋಗ್ತಾನೆ, ಹೊರಗಡೆ ಬರ್ತಾನೆ, ಮತ್ತೆ ನೀವು ಒಳಗಡೆ ಹಾಕ್ತೀರಾ ಅವನ್ನ. ಓಕೆ ಸರ್. ಮತ್ತು ಅವರು CCB ಅವರು ಅರೆಸ್ಟ್ ಮಾಡಿ ಒಳಗೆ ಕಳಿಸ್ಕೊಡ್ತಾರೆ. ಅಲ್ಲಿಂದ ಕರ್ಕೊಂಡು ಬಂದು ಪ್ರಕ್ರಿಯೆ ಎಲ್ಲ ಆಗಿ ಒಳಗೆ ಹೋಗ್ತಾನೆ. ಒಳಗೋಗಿ 1-1.5 ತಿಂಗಳಷ್ಟೇ ಈಚೆ ಬಂದ್ಬಿಡ್ತಾನೆ ಹೊರಗಡೆ ಬಂದು ಮತ್ತೆ ಇದೇ ಪ್ರಕಾರ ಅವನು ಚಟುವಟಿಕೆಗಳು ಮಾಡೋಕ್ಕೆ ಶುರು ಮಾಡ್ತಾನೆ. ಇದರಲ್ಲಿ ನಾವು ತುಂಬ ಒಡನಾಟ ಇಲ್ಲದೆ ಹೋದ್ರೂ, ಅಂದರೆ ಇವನ ಜೊತೆ ಜಾಸ್ತಿ ಇದಿಲ್ಲ ಅಂದ್ರೂ, ಈ ಭಾಗದ ಪೊಲೀಸವ್ರು ಮಾಡ್ತಾ ಇದ್ದಾರಲ್ಲ ಆ ಕೆಲಸಗಳೆಲ್ಲ ಗೂಂಡೆ ಆ್ಯಕ್ಟ್ಗಳಲ್ಲಿ ಬರೆದಿದ್ದಾರೆ ಪೂರ್ತಿ. ಏನೇನು ನಡೀತು ಮಧ್ಯದಲ್ಲೆಲ್ಲ ನಾವು ಬೇರೆ ಬೇರೆ ಕೆಲಸ ಮಾಡ್ತಿದ್ವಿ, ಮತ್ತು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಲಿ ಇರ್ತಿದ್ವಿ. ಅವಾಗ ಅದರದ್ದೇ ಮಾಡಬೇಕಾಯ್ತದೆ. ಆವಾಗ ನಾವು ಈ ಕಡೆ ಇದೇನು ಕಾನ್ಸಂಟ್ರೇಟ್ ಮಾಡಿ ನಿಮ್ಗೆ ಯಾಕ್ರಿ ಬೇಕು, ಅವ್ರ ಸ್ಟೇಷನ್ ನೋಡ್ಕೋತಾರೆ ಬಿಡಿ. ಅಂದರೆ ನಮ್ಗೆ ಒಟ್ಟಿಗೆ 6 ಸಬ್ ಡಿವಿಷನಲ್ಲಿದ್ದರೆ ನಾವೆಲ್ಲ ಕೆಲಸ ಮಾಡ್ಬೋದು. ಬೇರೆ ಸಬ್ ಡಿವಿಷನಲ್ಲಿದ್ದರೆ ಏನಾಗ್ತದೆ ಅಂತಂದರೆ, ಇದಕ್ಕೆ ಮಾಡೋಕ್ಕೆ ಬಂದಾಗ ನಾವು ಕೆಳಗಡೆ ಸಬ್ ಇನ್ಸ್ಪೆಕ್ಟರ್ಗಳೆಲ್ಲ ಇದ್ದಾಗ ಕಷ್ಟ ಆಗಿಬಿಡ್ತದೆ. ಏನು ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, ನಿಮ್ದೇನು ಮಾಡಿರಿ ಅಂತ ಅಂದ್ಬಿಡ್ತಾರೆ. ಈ ಥರದ್ದೆಲ್ಲ ಇರುತ್ತಾಗ ಒಂದೇ ಸಬ್ ಡಿವಿಷನಲ್ಲಿ ಇದ್ದಾಗ ಏನಾಗ್ತದೆ, ಅವಾಗ
ಅವಾಗ ನಮ್ಗೆ ಸುಲಭ ಆಗಿಬಿಡ್ತದೆ. ನಾವೆಲ್ಲ ಹಲ್ಸೂರು ಗೇಟ್ ಸಬ್ ಡಿವಿಷನ್ಲಿದ್ದು ಹಲ್ಸೂರು ಗೇಟ್ ಮಡಿವಾಳದವರೆಗೂ ಬರ್ತಿತ್ತು. ಒಂದು ACP ಕೆಳಗಡೆ ಬರ್ತಿದ್ದಾಗ ಏನಾಗ್ತಿತ್ತು, ಇದನ್ನೆಲ್ಲ ನಮ್ಮ ಕೈಲಿ ಮಾಡಿಸ್ತಿದ್ರು. ಆ ಕಾರಣಕ್ಕೆ ಇದೆಲ್ಲ ನಮ್ಗೆ ಅವಕಾಶ ಮಾಡ್ತಿದ್ದಾಗ ಈ ಹಲ್ಸೂರು ಗೇಟ್ ಮಡಿವಾಳನೂ ಬರೋದು, ಆಡುಗೋಡಿ ಬರ್ತಿತ್ತು. ಅವಾಗ ಇಲ್ಲಿಂದ ಎಲ್ಲ ಫುಲ್ಲು ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಬರ್ತಿತ್ತು ಆ ಟೈಮ್ನಲ್ಲಿ. ಆಗ ಮತ್ತೆ ಅವನು ವಾಪಸ್ ಹೊರಗಡೆ ಬಂದುಬಿಡ್ತಾನೆ. ಬಂದಾದ್ಮೇಲೆ ಏನಾಗುತ್ತೆ, ಇವರಿಬ್ಬರು ಅಷ್ಟೊತ್ತಿಗಾಗಲೇ ಇವರಿಬ್ಬರು ಎಲ್ಲ ಸಿಗಲ್ಲ, ಭೇಟಿ ಆಗಲ್ರು, ಒಬ್ರಿಗೊಬ್ರಿಗೆ ಸಿಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಸೇರ್ಕೋತಾರೆ ಕುಟ್ಟಿ ಇವರೆಲ್ಲ, ಕುಟ್ಟಿ ಕವಳ. ಆಮೇಲೆ ಕೆಲವು ಜನ ಬಹಳ ಹಳಬರುಗಳು ಅವನ ಜೊತೆ, ಈ ಬಾಲ್ಮುರ್ಗ, ಆಮೇಲೆ ಶಿವ, ಕಮನಹಳ್ಳಿ ಶಿವ, ಆಮೇಲೆ ಇವರೆಲ್ಲ ಆಮೇಲೆ ಮಂಗಮ್ಮನ ಪಾಳ್ಯ ಶಿವ, ಇವರೆಲ್ಲ ಆಗಿನ ಕಾಲದಿಂದನೂ ಸುಮಾರು ಜನ ಇವನ ಜೊತೆ ಪರಿಚಯ ಇದ್ದವ್ರೆ. ಬಟ್ ಈಗ ಇವನು ಸೋಮನ ಹೊರಗಡೆ ಬಂದಿದ್ದಾನಲ್ಲ ಸರ್? ಈಗ ಇಲ್ಲ, ಇನ್ನೂ ಬಂದಿಲ್ಲ ಅವನು. ಇವನು ಮಾತ್ರ ಈಚೆ ಬಂದ್ಬಿಡ್ತಾನೆ ಈ ಕೇಸಲ್ಲಿ. ಆಮೇಲೆ ಈಚೆ ಬಂದ ತಕ್ಷಣ ಏನಾಗುತ್ತೆ, ಅವಾಗ ಇವರಿಬ್ರೂ ಭಾಳ ಚಟುವಟಿಕೆ ಇರ್ತಾರೆ. ಕುಟ್ಟಿ ಮತ್ತು ರಾಜ ಇರ್ತಾರಲ್ಲ, ಇವರಿಬ್ರೂ ಭಾಳ ಗಟ್ಟಿ ಇವರು. ಅಲ್ಲಿ ಒಂದು ಸುಪಾರಿಗೆ ಸಂಬಂಧಪಟ್ಟಂಗೆ ಕಾಂಟ್ಯಾಕ್ಟ್ ತಗೋಬಿಡ್ತಾರೆ. ಎಲ್ಲಿ ಸುದ್ಗುಂಡೆಪಾಳ್ಯ ಅಂತ ಇದೆ, ಎಲ್ಲಿ ಬೈಯಪ್ಪನಹಳ್ಳಿ ಹತ್ರ ಬರುತ್ತದು. ನಮ್ಮ DRDO ಬರುತ್ತಲ್ಲ, ಆ DRDO ಕಾಂಪೌಂಡ್ ಪಕ್ಕದಲ್ಲೇ ಅಡ್ಜಸೆಂಟ್ ಆದಂಗೆ ಬೈಯಪ್ಪನಹಳ್ಳಿಯಿಂದ ಮುಂದೆ ಹೋಗ್ತಾ ಇದ್ದಾಗ DRDO ಸ್ಟ್ರೇಟಾಗಿ ಹೋಗುತ್ತೆ ಒಳಗಡೆಗೆ. ಅಲ್ಲಿ ಸಂಧಿ ರೈಟ್ ಸೈಡಲ್ಲಿ ಹೋದರೆ ಒಳಗಡೆ ಬರುತ್ತದು ಊರೋದು. ಅದು ಹಳೇ ಭಾಳ ಜಮೀನ್ದಾರಗಳು ಊರೋದು, ಭಾಳ ದೊಡ್ಡ ಊರು. ತುಂಬ ಆ ಜಮೀನ್ದಾರಗಳು ಜಮೀನುಗಳೇ DRDO ಮತ್ತು HALಗೆ ಹೋಗಿರುವಂಥದ್ದು. ಭಾಳ ದೊಡ್ಡ ದೊಡ್ಡ ಜಮೀನ್ದಾರಗಳವರೆಲ್ಲ ಅಲ್ಲಿದ್ದವರೆಲ್ಲ. ಆದ್ರೂ ಅವರು ಬೇರೆ ಬೇರೆ ಕಡೆ ಎಲ್ಲ ಜಮೀನೆಲ್ಲ ಇಟ್ಕೊಂಡಿದ್ರು, ಅದೆಲ್ಲ ಆಕ್ಯುಪೈ ಮಾಡ್ಕೊಬಿಟ್ಟಿದ್ರು ಜಾಗ ಎಲ್ಲನೂ ಪೂರ್ತಿ. ಅಲ್ಲಿ ಒಬ್ಬ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತಾಗೆ ಭಾಳ ಇಬ್ಬರಿಗೂ ಕೋನೆನಗರ ಅಂತ ಆ ಕಡೆ ಸೈಡ್ ಬರುತ್ತೆ, ಎಲ್ಲಿ ಏರ್ಪೋರ್ಟ್ ರೋಡ್ ಬರುತ್ತಲ್ಲ ಆ ಕಡೆ ಸೈಡು. ಅವನಿಗೂ ಇವನಿಗೂ ಒಂದು ಏರ್ಪೋರ್ಟ್ ರೋಡ್ ಇಲ್ಲದಂಥ ಒಂದು ಪ್ರಾಪರ್ಟಿಯಲ್ಲಿ ಸಿಕ್ಕಾಪಟ್ಟೆ ಮೊದಲಿಂದನೂ ಗಲಾಟೆ ನಡೀತಾ ಇತ್ತು. ಯಾರಿಗೆ ಸರ್? ಸುದ್ಗುಂಡೆಪಾಳ್ಯ ಬರುತ್ತೆ ನೋಡಿ, ಅದು ಅವನಿಗೂ ಕೋನೆನಗರದಲ್ಲಿರ್ತಕ್ಕಂಥ ಅವನಿಗೂ ಅವನು ಕೋನೆನಗರದವನು ಏನು ಮಾಡಿದ್ದ, ಈ ಸುದ್ಗುಂಡೆಪಾಳ್ಯದವನೇನು ಪ್ರಾಪರ್ಟಿ ಇತ್ತಲ್ಲ, ಷಣ್ಮುಗಮ್ ಅಂತೇಳಿ ಅಂತ ಅವನ ಪ್ರಾಪರ್ಟಿಗೆ ಇವನು ಬೇಲಿ ಕಾಂಪೌಂಡ್ ಹಾಕ್ಸ್ಬಿಟ್ಟಿದ್ದ. ಅದು ಬಂದು ಕೋನೆನಗರದವ. ಅವನು ಯಾರು ಸರ್? ಅವನೊಬ್ಬ ಜಮೀನ್ದಾರ್. ಅವನೊಬ್ಬನು ಒಳ್ಳೆ ಇದೇ ಥರ ರಿಯಲ್ ಎಸ್ಟೇಟ್ ಮಾಡ್ತಿದ್ದವನೇ. ಈ ಷಣ್ಮುಗಮ್ ಅಂತ ಅನ್ನುವಂಥವ್ರಿಗೆ ಏನಾಗಿರ್ತದೆ, ಅವನಿಗೂ ಈ ಕೋನೆನಗರದವನಿಗೂ ಗಲಾಟೆ ನಡೀತಾ ಇರುತ್ತೆ. ಅವಾಗ ಏನು ಮಾಡ್ತಾನೆ, ಈ ಕೋನೆನಗರದವನು ಅವನಿಗೆ ಸುಪಾರಿ ಕೊಟ್ಬಿಡ್ತಾನೆ, ಷಣ್ಮುಗಮ್ಗೆ ಕೊಟ್ಬಿಡ್ತಾನೆ. ಅವನು ಯಾವುದೋ ಮುಖಾಂತರ ಕಾಂಟ್ಯಾಕ್ಟ್ ತಗೊಂಡು ಏನು ಮಾಡ್ತಾನೆ, ಇವ್ರು ಕೊಟ್ಬಿಡ್ತಾನೆ ಇಷ್ಟು ದುಡ್ಡು, ಇಷ್ಟು ಲಕ್ಷ. ಕುಟ್ಟಿಗೆ ಮತ್ತು ರಾಜನಿಗೆ. ಅವನು ಅವಾಗ ಕವಳನ್ನು ಸೇರಿಸ್ಕೊಡ್ತಾನೆ. ಕವಳ ಮತ್ತು ಇನ್ನೊಂದು 3-4-5 ಜನ ಶಿವ ಇಬ್ಬರು ಇದ್ದಾರಲ್ಲ, ಅವನ್ನೆಲ್ಲ ಸೇರಿಸ್ಕೊಂಡು ಹೊಡೆದ್ಬಿಡೋಣ ಅಂತ ಅವನು ಪ್ಲ್ಯಾನ್ ಮಾಡಿಕೊಂಡು ಅವನನ್ನು ಬೆಳಗ್ಗೆನೆ ಬರ್ತಾನೆ ಅವನು ಏರ್ಪೋರ್ಟ್ ರೋಡ್ ಕಡೆಗೆ, ಆ ಕಡೆ ಸೈಡಿಂದ ಷಣ್ಮುಗಮ್ ಬರ್ತಾನೆ. ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಅಂತ ಅವನ ಅಡ್ಡ ಕಾಯ್ಕೊಂಡಿದ್ದು ಹೊಡೆದಾಕ್ಬಿಡ್ತಾರೆ ಅವನ್ನ. ಅದೊಂದು ಸುಪಾರಿ ಮಾಡಿಬಿಟ್ಟು ದುಡ್ಡು ಗಿಡ್ಡೆಲ್ಲ ತಗೊಂಡು ಕೊನೆಗೆ ಅದು ಸ್ವಲ್ಪ ಲೇಟ್ರ್ ಕೋರ್ಸಲ್ಲಿ ನಿಧಾನಕ್ಕೆ ಆ ಕೇಸ್ ಪತ್ತೆ ಆಯ್ತದೆ, ಸಡನ್ನಾಗಿ ಗೊತ್ತಾಗೋದಿಲ್ಲ. ಇವ್ರಿಗೆಲ್ಲ ವೈರತ್ವ ಆಯಿತು ಅಂತ ಹೇಳ್ಬಿಟ್ಟು ಇವನು ತಪ್ಪಿಸ್ಕೊಟ್ಟು ಹೋಗ್ತಾನೆ. ಕೋನೆನಗರ ಸುಪಾರಿ ಕೊಟ್ಟಿದ್ನಲ್ಲ ಅವನು ಸಿಗಲ್ಲ. ಅವನೆಲ್ಲೋ ಹೈದ್ರಾಬಾದ್ ಕಡೆ ಅವನು ಸ್ವಲ್ಪ ಅವನು ಒಡನಾಟ ಇರ್ತದೆ, ಹೈದ್ರಾಬಾದ್ ಕಡೆಗೆಲ್ಲೋ ಹೋಗಿ ಸೇರ್ಕೊಬಿಡ್ತಾನೆ. ಅವನು ಹುಡುಕ್ತಾರೆ, ಇವಂದೇ ಏನಾದರೂ ಆಗಿದ್ರೆ ಇವಂದೇ ಕಿಸ ಆಗಿರ್ತದೆ ಅಂತ. ಪೊಲೀಸವ್ರಿಗೂ ಗೊತ್ತಾಗ್ಬಿಡ್ತದೆ, ಬೈಯಪ್ಪನಹಳ್ಳಿ ಅವ್ರಿಗೆ ಗ್ಯಾರಂಟಿ ಇವನೇ ಮಾಡ್ತಿದ್ದಾನೆ, ಓಡೋಗ್ಬಿಟ್ಟವನೇ, ಇವನೇ ಸುಪಾರಿ ಕೊಟ್ಟಿರೋದು ಅಂದ್ಬಿಟ್ಟು ಅಂತ. ಅವಾಗ ಇವನು ಹುಡ್ಕಕ್ಕೆ ಹೋಗ್ತಾರೆ. ಅವಾಗ ಮಾಡಿರೋರು ಯಾರು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಸುಮಾರು ಹೆಚ್ಚು ಕಡಿಮೆ 1 ತಿಂಗಳು ಹಂಗೆ ನಡೀತಾ ಇರ್ತದೆ ಕೇಸ್ ಅದು. ಆವಾಗ ನನ್ನನ್ನು ಆ ಟೈಮ್ನಲ್ಲಿ ನಾವು ಮಾದೇಪುರ ಪೊಲೀಸ್ ಸ್ಟೇಷನ್ ಪೋಸ್ಟ್ ಹಾಕ್ತೀನಿ ನನಗೆ. ಅಷ್ಟೊತ್ತಿಗಾಗಲೇ ಹುಡುಕು ಪರಿಸ್ಥಿತಿ ಆಗ್ತಾ ಇರ್ತದೆ. ಆವಾಗ ನಮ್ಮ ಸಬ್ ಡಿವಿಷನ್ಗೆ ಮತ್ತೆ ಅದು ಬರುತ್ತೆ, ನಮ್ಮ ಇಂದ್ರಾನಗರ್ ಸಬ್ ಡಿವಿಷನ್ಗೆ ಈ ಪೊಲೀಸ್ ಸ್ಟೇಷನ್ ಎಲ್ಲ ಬರ್ತಿತ್ತು. ಅವಾಗ ಮಾದೇವನ್ ಅಂತ ಅವಾಗ ACP ಇನ್ಸ್ಪೆಕ್ಟರ್ ಇದ್ರಾಗ ಈ ಕೇಸೆಲ್ಲ ಬರ್ತಿತ್ತು. ಸರಿ ಅಂತ ಅಂದ್ಬಿಟ್ಟು ಅವಾಗ ಈ ಕೇಸ್ಗಳಲ್ಲಿ ಹುಡ್ಕಾಡ್ತಾ ಅವನು ಓಡೋಗ್ಬಿಡ್ತಾನೆ. ಅದಾದಮೇಲೆ ಒಬ್ಬೊಬ್ಬರೇ ಸಿಗ್ತಾರೆ. ಅದಾದಮೇಲೆ ಇವರು ರಾಜ, ಕುಟ್ಟಿ ಮತ್ತು ಕವಳ ಕೋರ್ಟಿಗೆ ಸರೆಂಡರ್ ಆಗಿಬಿಡ್ತಾರೆ. ಹೊಡೆದ್ಬಿಡ್ತೀವಿ, ಸರಿಯಾಗಿ ರಿಪೇರಿ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಹುಡ್ಕೋಕ್ಕೆ ಶುರು ಮಾಡಿದವು. ಮತ್ತು ಎಲ್ಲರ ಮನೆಗಳು ಪತ್ತೆ ಮಾಡಿ ಬ್ಯಾಟಿಂಗ್ ಶುರು ಜಾಸ್ತಿ ಆದ ತಕ್ಷಣ ಒಳಗೋಗ್ಬಿಡ್ತಾರೆ. ಎಲ್ಲ ಹಾಗೆ ಹಿಡ್ಕೊಂಡು ಎಲ್ಲ ಮಾಡಿ ಆಮೇಲೆ ಸುಮಾರು ಜನ ಆಫೀಸರ್ಗಳು ಫುಲ್ ಟೀಮ್ ಮಾಡಿರ್ತಾರೆ, ಭಾಳ ದೊಡ್ಡ ಟೀಮು ಆಫೀಸರ್ಗಳು. ನಮ್ಮ ಯಾರ್ಯಾರು ಇದ್ರು, ಅವ್ರ ಹೆಸರುಗಳೇ ಮರ್ತೋಗ್ಬಿಟ್ಟಿದೆ ಸರ್, ಫುಲ್ ದೊಡ್ಡ ಟೀಮೇ ಇತ್ತು. ಆಮೇಲೆ ಆಯಿತು, ಒಳಗೆ ಹೋಗ್ಬಿಡ್ತಾರೆ. ತಂದು ಆಮೇಲೆ ಅವರೆಲ್ಲ ಸೇರ್ಕೊಂಡು ತೊಗೊಂಡ್ಬಂದು JB ನಗರ ಬರ್ತೀವಿ, ಜೀವನ್ ಭೀಮಾನಗರ ಪೊಲೀಸ್ ಸ್ಟೇಷನು. ಆ ಪೊಲೀಸ್ ಸ್ಟೇಷನ್ಗೆ ಕಸ್ಟಡಿಗೆ ತೊಗೊಂಡ್ಬಂದು ಅಲ್ಲೊಂದು 12-13 ದಿವಸ ಅಲ್ಲಿ ಇಟ್ಕೊಂಡು ಏನೊಂಥರ ಈ ಇದರಲ್ಲಿ ಏನು ಉಗೆ ಮಾಡಲ್ವ ಆ ಥರ ಏಟ್ಗಳು ಬಂದವರೆಲ್ಲ ಇವನ್ ಕಸ್ಟಡಿಗೆ ತಗೊಬಂದಿದ್ರು. ಹೌದಾ? ನನ್ನ ಮಕ್ಕಳ ಸುಪಾರಿ ತೊಗೊಂಡು ಮಾಡ್ತೀರ. ಆಗ ಪೊಲೀಸು ಈ ಥರ ಮಾಡ್ತಾರೆ, ಸುಪಾರಿ ತೊಗೊಂಡು ಹಿಂಗೆ ಮಾಡ್ತಾರೆ ಅಂದರೆ ಬಂದು ರಾತ್ರಿ ಹೊತ್ತು ಕದ್ದು ಹೊಡೆದ್ಬಿಟ್ಟು ಹೋಗ್ಬಿಡೋರು.
ಆ ಥರ ಪೊಲೀಸಿಂಗ್ ಇತ್ತಾಗೆಲ್ಲ ಒಳಗಡೆ ಒಂದು ಸಿಟ್ಟಿರ್ತು. ಬಂದು ಮಕ್ಕಳ ದುಡ್ಡು ಬಂದು ಮರ್ಡರ್ ಮಾಡ್ತೀರಾ ನೀವು? ದುಡ್ಡು ಇಸ್ಕೊಂಡು ಯಾರೋ ಕಾಸು ಕೊಡ್ತಾರೆ ಬಂದು ಮರ್ಡರ್ ಮಾಡ್ಬಿಡ್ತೀರಾ? ಹಾಂ, ನೀವು ಮನುಷ್ಯರಾ? ನನ್ನ ಆ ಥರದ್ದೆಲ್ಲ ಇತ್ತಾಗ. ಈಗೆಲ್ಲ ಏನಿಲ್ಲ, ಈಗೆಲ್ಲ ಆ ಥರದ್ದೆಲ್ಲ ಹೊಟ್ಟೋಗ್ಬಿಟ್ಟಿದೆ ಪೊಲೀಸರ ಹತ್ರ. ಅಯ್ಯೋ ಸವಾಸ ಬೇಡಪ್ಪ ಅಂತೇಳಿ ಏನು ಮೊಬೈಲ್ ನೋಡ್ಕೊಂಡು ಏನಾರು ಸಿಕ್ಕಿದ್ರೆ ಒಂದು ಹಾಕ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಹೊಟ್ಟೈತಾರೆ. ಯೂಟ್ಯೂಬ್ ನೋಡಿ, ಸ್ಟೋರಿ ಹಾಕ್ಕೊಂಡು, ಇನ್ಸ್ಟಾಗ್ರಾಮ್ ನೋಡಿ. ಹಂಗೆ ಈಗೇನು ಯಾವುದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ರು. ಅವ್ನು ಬಂದ ಆಯಿತು, ಸಾಯಂಕಾಲದವ್ರಿಗೆ ಏನಾಯಿತು ಕಿಟ್ಟಿ ಇಸ್ಕೊಂಡು ಹೊಟ್ಟೋಗ್ಬಿಡ್ತಾನೆ, ಅಷ್ಟೇ ಕೆಲಸ. ಆಗ ಆ ಥರ ಇರಲಿಲ್ಲ. ಈ ಥರ ಈ ಕೇಸಲ್ಲಿ 3 ಜನ ಸಿಕ್ಕರು. ಟೋಟಲ್ 7 ಜನ ಅಕ್ಯೂಸ್ಡ್ ಸರ್. ಇವ್ರನ್ನ 3 ಜನ, ನಾವು 4 ಜನ ಕೋರ್ಟ್ ಸರೆಂಡರ್ ಆಗಿಬಿಡ್ತಾರೆ. ಎಲ್ಲಿ ನಮ್ಮ ಮೇಯೋಲ್ ಕೋರ್ಟ್ ಬರುತ್ತೆ ನೋಡಿ, ಅಲ್ಲೂ 11th ACMM ಅಂತ ಅಲ್ಲಿರುತ್ತೆ ನಮ್ಮಲ್ಲಿ ಮೇಯೋಲ್ ಒಳಗಡೆ. ಅಲ್ಲಿಗೆ ಬಂದು ಮ್ಯಾಜಿಸ್ಟ್ರೇಟ್ ಮುಂದೆ ಸರೆಂಡರ್ ಆಗಿಬಿಡ್ತಾರೆ ಅವರು. ಅವ್ರ ಅಡ್ವೊಕೇಟ್ ತೊಗೊಬಂದು ಬೆಳಗ್ಗೆ ಪೊಲೀಸವ್ರು ಹೋಗುವಷ್ಟೊತ್ತಿಗೆ ಗೊತ್ತಿತ್ತು ಅಲ್ಲೆಲ್ಲಿ ನುಗ್ಗೋಗ್ತಾರೆ ಅಂದ್ಬಿಟ್ಟು ಅಂತ. ಇವ್ರು ಬರೋ ಅಷ್ಟೊತ್ತಿಗೆ ಒಳಗೆ ನುಕ್ಕೊಬಿಟ್ಟವ್ರೆ, ಲಾಯರ್ ಕರ್ಕೊಂಡೋಗ್ಬಿಟ್ಟು ಕೂರ್ಸ್ಕೊಬಿಟ್ಟವ್ರು ಒಳಗಡೆ, ಕೋರ್ಟ್ ಒಳಗಡೆ. ಸೊ ಕೋರ್ಟಲ್ಲಿ ಸರೆಂಡರ್ ಆಗೋದಂದ್ರೆ ಮ್ಯಾಜಿಸ್ಟ್ರೇಟ್ ಏನೋ ಚೇಂಬರ್ ಇರುತ್ತೆ ಅದ್ರೊಳಗಡೆ ಹೋಗಿ ಸರೆಂಡರ್ ಆಗೋದು ಸರ್? ಕೋರ್ಟ್ ಮುಂದೆ ಅಪ್ಲಿಕೇಶನ್ ಹಾಕ್ಕೊಂಡು ಈ ಥರ ಕೇಸಲ್ಲಿ ಇವ್ರು ಹುಡುಕ್ತಾ ಇದ್ದಾರೆ, ಇವ್ರು ಈ ಕೇಸಲ್ಲಿ ಅಪರಾಧಿಗಳು ಅಂದ್ಬಿಟ್ಟು ಅಂತ ಹಾಕ್ಬಿಟ್ಟಿರ್ತಾರೆ ಆ ಕೇಸ್ ಒಳಗಡೆ. ಆವಾಗ ಅವ್ರು ಸರೆಂಡರ್ ಮಾಡಿಬಿಡ್ತಾರೆ ಅವ್ರನ್ನ. ಹಂಗೆ ಜೈಲಿಗೆ ಇವರು ಆ ಕೇಸಲ್ಲಿ ನಾವೇ ಮಾಡಿದ್ದು, ಇದ್ರಲ್ಲಿ ನಮ್ಮದೆಲ್ಲ ಇಂಥ ಅಫೆನ್ಸಲ್ಲಿ ಪೊಲೀಸರು ಹುಡುಕ್ತಾರೆ ಅಂದ್ಬಿಟ್ಟು. ಕೆಲವಷ್ಟು ಮ್ಯಾಜಿಸ್ಟ್ರೇಟ್ಗಳು ಹೆಸರುಗಳಿಲ್ಲ ಅಂದರೆ ಅವ್ರನ್ನ ಸರೆಂಡರ್ ಮಾಡ್ತಾ ಇರಲಿಲ್ಲ. ನಿಮ್ದು ಹೆಸರಿಲ್ಲ ಏನಿಲ್ಲ, FIR ಹೆಂಗ್ರಿ ಸರೆಂಡರ್ ಆಗ್ತೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದೆಲ್ಲ ಇತ್ತು. ಆಮೇಲೆ ಕೆಲವಷ್ಟೆಲ್ಲ ಆಯಿತು ಬಿಡಿ ಒಳಗೆ ಹೋಗಿರಲಿ, ಸರೆಂಡರ್ ಆಗ್ತಾರಲ್ಲ ಒಳಗಿರಲಿ, ಆಮೇಲೆ ಎನ್ಕ್ವೈರಿ ಮಾಡಲಿ ಪೊಲೀಸವ್ರು ಕರ್ಕೊಂಡೋಗಿ ಅಂತೇಳಿ ಅಂತ ಇವೆಲ್ಲ ಇತ್ತು. ಆ್ಯಕ್ಚುಲಿ ಒಬ್ಬರು ಮಾಡಿಸ್ಕೊತಿದ್ರು, ಒಬ್ಬರು ಮಾಡಿಸ್ಕೊತಿರಲಿಲ್ಲ, ಇವೆಲ್ಲ ಇತ್ತು. ಆಮೇಲೆ ಕೊನೆಗೆ ಆಗ್ಬಿಟ್ಟಿದ್ರು, 4 ಜನ ಆಗ್ಬಿಟ್ಟಿದ್ರು. ಅದಾದಮೇಲೆ ತೊಗೊಂಡು ಬಂದು ಅನ್ನೋ ಒಂದು 9 ದಿವಸನೋ 10 ದಿವಸನ ಕಸ್ಟಡಿಗೆ ತಂದು ಎಲ್ಲ ಮಾಡಿ ಯಾತಕ್ಕೆ ಏನು ಅಂತ ಏನು ಅಲ್ಲಿ ಕಾಸಿಗೆ ಹೊಡಿದು ಇನ್ನೇನು ಎನ್ಕ್ವೈರಿ ಏನು ಕೇಳೋದು. ಯಾರೋ ಒಬ್ಬ ಪರಿಚಯ ಮಾಡಿಸ್ಕೊಟ್ಟ ಅವನಿಗೆ ಹಿಂಗಿದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅವನಿಗೆ ಒಂದು ಸರಿಯಾಗಿ ತಟ್ಟಬೇಕು ಬರ್ತಾ ಅವನಿಗೆ ಒಂದು ಸಾಯಿಸ್ಕಿ ಏನಿಲ್ಲ, ಸುಮ್ಮನೆ ಅವ್ರಿಗೊಂದು 307 ಮಾಡಿ ಆಫ್ ಮಾಡ್ರು. ಅವ್ನು ಹೇಳಿದ್ದು ಇವ್ರು ಫುಲ್ ಮಾಡಿಬಿಟ್ಟಿದ್ರು. ಅವ್ನು ಹೇಳಿದ್ದು ಹಾಫ್ ಮಾಡಿಬಿಟ್ಟು ಕಾಲು ಕೈ ಮುರಿದ್ಬಿಟ್ಟು ಇದು ಮಾಡಿಬಿಡಿ ಅವನಿಗೆ ಅಂತ ಹೇಳಿದ್ರು. ಇವ್ರು ಫುಲ್ಲೇ ಮಾಡಿಬಿಟ್ರತಾಗೆ. ಈ ಸುಪಾರಿಗಳೆಲ್ಲ ಹಂಗೆ ಆಗೋದು. ಇವ್ರು ಹಂಗೆ ಮಾಡೋಕ್ಕೋದಾಗ ಇದು ಹಿಂಗೆ ಆಗ್ಬಿಡ್ತದೆ. ಎಷ್ಟು ದುಡ್ಡು ತೊಗೊಂಡಿರ್ತಾರೆ ಸರ್ ಇವರು? ಏನು ಅವರ 10 ಲಕ್ಷ ರೂಪಾಯಿ ಕೊಟ್ಟ ಅಂತ ಹೇಳಿದ್ದ ಅವಾಗ. ಎಲ್ಲ ಇವ್ರು 5 ಜನನೂ 2 ಲಕ್ಷ ರೂಪಾಯಿ ತಗೊಂಡಿರ್ತಾರೆ. 5 ಜನ ಹೋಗಿದ್ರಲ್ಲ ಟೋಟಲಿ, 5 ಜನನೂ 6 ಜನನೂ ಇದ್ರು ಟೋಟಲಿ. ಆ ಟೈಮಲ್ಲಿ 10 ಲಕ್ಷ ದೊಡ್ಡ ಅಮೌಂಟ್ ಅಲ್ವಾ? 1 ಲಕ್ಷ ಈಗ 25 ಲಕ್ಷ ಭಾಳ ದೊಡ್ಡ ದುಡ್ಡು ಅವಾಗ. 5 ಲಕ್ಷ ಅಂದರೆ ಭಾಳ ದೊಡ್ಡ ದುಡ್ಡು, ಸಿಕ್ಕಾಬಟ್ಟೆ ಭಾಳ. ಏನವಾಗ ಒಂದು 10 ಎಕರೆ ಜಮೀನು ಬಂದಿರೋದು ಆ ಭಾಗದಲ್ಲಿ, ಆ ಥರ ಇದಲ್ವಾಗ. ಆಮೇಲೆ ಆ ಕೇಸ್ ಒಳಗಡೆ ಫಸ್ಟ್ ಸುಪಾರಿ ಕೇಸ್ ಒಳಗಡೆ ಹೋಗ್ತಾರೆ ಇವರು. ಯಾರು ಈಗಾಗಲೇ ಕವಳು 2 ಆಗ್ಬಿಟ್ಟು ಅದೊಂದಾಯ್ತು, ಈಗಾಗಲೇ ಇದೊಂದು 2 ಆಯಿತು. ಇದ್ರೊಳಗಡೆ ಹೋಗಿ ಸೇರ್ಕೋತಾನೆ ಒಳಗಡೆ ಹೋಗಿ ಸುಮಾರು ದಿವಸ ಹೆಚ್ಚು ಕಡಿಮೆ ಈ ಸುಪಾರಿ ಕೇಸಲ್ಲಿ ಒಂದು 9 ತಿಂಗಳೇನೋ ಒಳಗಿರ್ತಾರೆ ಸರ್. 9ರಿಂದ ಆಲ್ಮೋಸ್ಟ್ 1 ವರ್ಷ ಒಳಗಡೆ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಏನೇನೋ ಮಾಡ್ತಾರೆ, ಪ್ರಯತ್ನ ಪಡ್ತಾನೆ, ಬೇಲ್ಗಳಿಗೆಲ್ಲ ಅದು ಇದೆಲ್ಲ ಏನೇನೆಲ್ಲ ಮಾಡ್ತಾರೆ, ಆಚೆ ಬರೋಕ್ಕಾಗೋದಿಲ್ಲ. ಆಮೇಲೆ ಕೊನೆಗೆ ಅವನು ಸಿಗೋದು ಲೇಟ್ ಆಗ್ತದೆ. ಯಾರು ಆ ಮನುಷ್ಯ ಸುಪಾರಿ ಕೊಟ್ಟಿದ್ನಲ್ಲ ಅವನು, ಆಮೇಲೆ ಅವನು ಸಿಗ್ತಾನೆ. ಅವನು ಸಿಕ್ಕಾದ್ಮೇಲೆ ಅವನು ಎತ್ತಾಕೊಂಡು ಬಂದು ಸರಿಯಾಗಿ ಜಬ್ಬಿ ನಮ್ಮ ಇವರು ಬೈಯಪ್ಪನಹಳ್ಳಿ ಪೊಲೀಸ್ನವ್ರುಗಳು ಸರಿಯಾಗಿ ರುಬ್ಬಿ ಒಳಗೆ ಬಿಸಾಕ್ತಾರೆ ಅವನು. ಯಾಕೆ ಅಂತ ಹೇಳಿದ್ರೆ, ಏನು ಸರ್ ನಾನು ಎಷ್ಟೊಂದು ಕೇಸ್ ಹಾಕಿ ಏನು ಮಾಡಿದ್ರು ಏನೂ ಮಾಡಲ್ಲ, ಕೋರ್ಟ್ಗೂ ಬರಲ್ಲ, ಇಲ್ಲ ಏನಾದ್ರು ಸೆಟ್ಲ್ಮೆಂಟ್ ಮಾಡುವಂತ ಅದನ್ನು ಮಾಡಲ್ಲ. ನಂದು ಪೇಪರ್ ಇದೆ, ಅವನದು ಪೇಪರ್ ಇದೆ. ಡೂಪ್ಲಿಕೇಟ್ ಪೇಪರ್ಗಳು ಯಾರ ಹತ್ರ ಒಬ್ಬನ ಹತ್ರ ಇರಲೇಬೇಕಲ್ಲ. ಯಾರಿಗಾರ ಅಪ್ಪನಿಗೆ ಅಂದರೆ ಅಪ್ಪನಿಗೆ ಒಬ್ಬನಿಗೆ ಹುಟ್ಟಿರ್ತಾನಲ್ವ, ಇಬ್ಬರಿಗೆ ಹೆಂಗೆ ಹುಟ್ಬಿಟ್ಟಿರ್ತಾನೆ. ಹಂಗೆ ಡಾಕ್ಯುಮೆಂಟ್ ಯಾವ್ದಾದ್ರು ಡೂಪ್ಲಿಕೇಟ್ ಇದ್ದೇ ಇರ್ತವೆ. ಅದನ್ನು ಬಗೆಹರಿಸ್ಕೋಬೋದು, ಏನು ಕಷ್ಟದ ಕೆಲಸ ಆಗಲ್ಲ. ಯಾರ್ದು ಒರಿಜಿನಲ್ ಯಾರು ಡೂಪ್ಲಿಕೇಟ್ ಅಂತ ಏನು ಗೊತ್ತಾಗಲ್ವಾ. ಇವರು ಹೋಗಿ ಸಿಗಾಕೊಬಿಟ್ಟಿರ್ತಾರೆ, ಈಗ ದುಡ್ಡು ಕೊಟ್ಬಿಡ್ತಾನೆ, ಇವೇ ಒರಿಜಿನಲ್ ಅಂತ ಇಸ್ಕೊಬಿಟ್ಟು ಇವನು ಬಂದ್ಬಿಟ್ಟಿರ್ತಾನೆ. ಅದ್ರ ಮಧ್ಯೆ ಕೂತ್ಕೊಂಡು ಮಾಡಿದ್ರೆ ಏನೋ ಒಂದು ಆಗುತ್ತೆ, ಮಾಡ್ಕೊಳ್ಳಲ್ಲ ಆಗ. ನಾನು ಸರಿ ಅಂತೇಳಿ ವಾದ ಮಾಡ್ತಾ ಇರ್ತಾರೆ, ಕಾಂಪೌಂಡ್ ಹಾಕ್ಸುವಂಥದ್ದು, ಹೀಗೆ ಮತ್ತು ರೌಡಿಗಳು ಬಿಡುವಂಥದ್ದು, ಇಂಥವ್ರನ್ನ ಬಳಸ್ಕೊಳ್ಳುವಂಥದ್ದು ಮಾಡ್ತಾ ಇರ್ತಾರೆ. ಯಾವಾಗ ಆಗಲ್ವೋ ಏನಾರು ಮಾಡಿ ಎದುರಿಸಿ ಥ್ರೆಟ್ಗೆ ಹೋಗ್ತಾರೆ. ಥ್ರೆಟ್ಟು ಅದು ಆಗಲಿಲ್ಲ ಅಂತಂದರೆ ಎಲಿಮಿನೇಟ್ ಮಾಡಿಬಿಡ್ತಾರೆ. ಪ್ರೋಸೆಸ್ ರೌಡಿಗಳ ಕಡೆಯಿಂದ ಈ ಥರ ಮಾಡಿಬಿಡ್ತಾರೆ ಪ್ರಾಪರ್ಟಿಗಳಿಗೋಸ್ಕರ. ಅಂಥದ್ರಲ್ಲಿ ಷಣ್ಮುಗನ್ ಮರ್ಡರು ಒಂದು ಕೇಸ್ ಆಯಿತು. ಅದಾದಮೇಲೆ ಒಳಗೋಗಿ ಸೇರ್ಕೋತಾರೆ 1 ವರ್ಷ. ಒಳಗೋಗಿ ಸೇರ್ಕೊಂಡಾದ್ಮೇಲೆ ಸುಮ್ಮನೆ ಇರಲ್ರಿ ಇವರು ಒಳಗಡೆ
ಒಳಗಡೆ ತುಂಬ ಡಾಮಿನೇಟ್ ಮಾಡಿಬಿಡ್ತಾರೆ ಇವರು. ಅಷ್ಟೊತ್ತಿಗಾಗಲೇ ಶಾಂತಿನಗರದಲ್ಲಿ ಒಂದು 2 ಮರ್ಡರ್ ಆಗಿರುತ್ತೆ. ಈ ಅಲ್ಲಿ ಮಿನಿ ರೌಡಿಗಳದ್ದು SR ಗಾರ್ಡನ್ ಗಲಾಟೆ ಮತ್ತು ಸುಧಾಮ್ ನಗರದ್ದು ಹುಡುಗರುಗಳದ್ದು ಒಂದು ಯಾವುದೋ ಬೇರೆ ಬೇರೆ ವಿಚಾರದಲ್ಲಿ ಗಲಾಟೆ ಆಗ್ಬಿಟ್ಟು ಹುಡುಗಿರಿದ್ರಲ್ಲಿ ದೊಡ್ಡ ಗಲಾಟೆ ಆಗ್ಬಿಟ್ಟು 2 ಮರ್ಡರ್ ಆಗ್ಬಿಟ್ಟಿರ್ತದೆ ಅಲ್ಲಿ. ಆ SR ಗಾರ್ಡನಲ್ಲಿ ಇರ್ತಕ್ಕಂಥ ಈ ಮಲಯಾಳಿ ಪ್ರವೀಣ್ ಅಂತಿರ್ತಾನೆ, ಅವನು ಅಲ್ಲಿಗೆ ಬಾಸು. ಅವನ ತಮ್ಮನೇ ಅವನು ರಜನಿ ಅವನು ಅಲ್ಲಿ ಅದನ್ನೆಲ್ಲ ಅವನು ಮೇಂಟೈನ್ ಮಾಡ್ತಾ ಇರುವಂಥ ಸಮಯದಲ್ಲಿ ಈ ಕಡೆ ಇನ್ನೊಬ್ಬ ಅಯ್ಯಪ್ಪ ಅಂತಿರ್ತಾನೆ, ಯಾವುದು ನೀಲ್ಸಂದ್ರದ ಕಡೆ ಅವನು ಅಯ್ಯಪ್ಪ ಅಂತಿರ್ತಾನೆ. ಅವನು ಇವರದ್ದೆಲ್ಲ ಒಂದು ಚಟುವಟಿಕೆಗಳು ನಡೀತಾ ಇರ್ತದೆ. ಅದಾದಮೇಲೆ ಪಳನಿ ಅಂತ ಇನ್ನೊಬ್ಬ ಅಲ್ಲೇ ಇರ್ತಾನೆ, ಯಾರು ನೀಲ್ಸಂದ್ರದಲ್ಲ ಪಳನಿ ಇರ್ತಾನೆ, ಅವನು ಈ ಅಯ್ಯಪ್ಪ ಪಳನಿ ಇವನು, ಆಮೇಲೆ ಉಮಾಶಂಕರ, ಇವರೆಲ್ಲ ಆವಾಗಿಂದನೇ ಬೆಳಿಗ್ಗೆ ಶುರುವಾಗ್ತಾ ಇರ್ತಾರೆ. ಯಾರು ಈ DD ರವಿ ತಮ್ಮ ಇದ್ದ ನೋಡಿ ಅವನು, ಇವರೆಲ್ಲ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ರೌಡಿ ಶೀಟ್ಗಳು ಓಪನ್ ಆಗಿಬಿಟ್ಟು ಸ್ವಲ್ಪ ಆಗಲೇ ರೆಕ್ಕೆಗಳು ಬಿಚ್ಚಿಕೊಂಡು ಆಗಲೇ ಹಾರಾಟ ಪ್ರಾರಂಭ ಮಾಡಿಬಿಟ್ಟಿರ್ತಾರೆ. ಅಂದರೆ ಒಂದು ಸ್ವಲ್ಪ ಸೀನಿಯರ್ ಇವನು ಯಾರು ಕವಳ. ಅದಾದಮೇಲೆ ರಾಜ ಕುಟ್ಟಿ ಮತ್ತು ಇವನು ನಂಜುಂಡ ಗಿಂಜುಂಡ ಅವರೆಲ್ಲ ಜೊತೆಲಿದ್ರಲ್ಲ, ಇವನ್ನೆಲ್ಲ ಒಬ್ಬೊಬ್ಬರನ್ನೇ ಭಾಳ ನಿಯತ್ತಾಗಿರ್ತಕ್ಕಂಥವ್ರನ್ನೆಲ್ಲರೂ ಸೇರಿಸ್ಕೊಂಡು ಹೋಗ್ತಾನೆ. ಅವನ ಜೊತೆಲಿ ನಕರಾ ಬಾಬು ಒಬ್ಬನೇ, ಯಾರಿಂದ ಕೊನೆಯಿಂದ ಮೊದಲಿಂದ ಹಿಡಿದು ಕೊನೆಯವರೆಗೂ ಜೊತೆಲಿದ್ನಲ್ಲ, ಭಾಳ ಪಟ್ಟ ಶಿಷ್ಯ, ಬೇಕು ಬೇಡವಾದ್ನೆಲ್ಲ ಸಪ್ಲೈ ಮಾಡ್ಕೊಂಡಿದ್ದಂಥ ನಕರಾ ಬಾಬು ಕೊನೆಯವರೆಗೂ ಇರ್ತಾನೆ ಅವನು ಕವಳನ ಜೊತೆ ಇರ್ತಾನೆ. ಅವನು ಅರೆಸ್ಟ್ ಆದಾಗ ಅವನು ಕೆಲವಷ್ಟು ಕೇಸಲ್ಲಿ ಒಳಗೆ ಹೋಗ್ತಾನೆ, ಅವನು ಈಚೆ ಬರ್ತಾನೆ. ಯಾಕಂದರೆ ಗಾಡಿ ರೈಡ್ ಮಾಡ್ತಿದ್ದ ಅವನು ಆಗ. ಆಮೇಲೆ ಇವನು ಏನು ಎಲ್ಲ ಸಮಸ್ಯೆಗಳು ಎಲ್ಲೆಲ್ಲಿ ಹೋಗ್ತಾನೆ, ಬೆಳಗ್ಗೆ ಎದ್ದು ಯಾವ ಸೂಳೆದಿರ ಮನೆಗೆ ಹೋಗ್ತಾನೆ, ಯಾವ ಹೆಂಗಸ್ರುಗಳ ಕಾಂಟ್ಯಾಕ್ಟ್ ಅವ್ರು ಇವನಿಗೆ, ಎಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲಿ ಹೋಗ್ತಾನೆ ಇವನು, ಯಾರ ಮನೆಗೆ ಹೋಗ್ತಾನೆ, ಅದೆಲ್ಲ ಗೊತ್ತಿತ್ತು ಇವನಿಗೆ. ಇವನು ಏನು ಸುಮ್ಮನೆ ಇರ್ತಿರ್ಲಿಲ್ಲ, ಅವನು ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ನಿಲ್ಸ್ಕೊಬಿಡು ಅಂತ ಹೇಳ್ಬಿಟ್ಟು 1 ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗೋಣಂತ ಒಳಗಡೆ, ಅಂದರೆ ಡೆಸ್ಟಿನೇಷನ್ ಗೊತ್ತಾಗಬಾರ್ದು ಅಂತ, ಎಲ್ಲಾಗ್ತಾವನು ಏನ್ಬಿಟ್ಟು ಅಂತ. ಡೈರೆಕ್ಟಾಗಿ ಮನೆ ಹತ್ರ ಎಳಿತಿರಲಿಲ್ಲ ಅವರೆಲ್ಲ. ಆಮೇಲೆ ಬಂದು ಒಳಗಡೆ ಇದ್ದಾಗ ಬಂದು ಹಾಕ್ಬಿಟ್ರ ಆಮೇಲೆ ಹಿಂದೆ ಮುಂದೆ ನೋಡ್ಕೊಂಡು ಯಾರು ಫಾಲೋ ಮಾಡ್ತಾವ್ರ ಯಾರು ಬಂದಿದ್ದಾರ ನೋಡ್ಕೊಂಡು ಹಂಗೆ ಒಳಗೋಗ್ಬಿಡೋದು. ಗಾಡಿ ಮಾತ್ರ ಎಲ್ಲೋ ಒಂದು ಕಡೆ ನಿಂತಿರುತ್ತದು. ಈ ಥರ ರೌಡಿಗಳು ಮಾಡೋದೆಲ್ಲ ಹಿಂಗೇನೆ. ಈವನ್ ಮನೆಗೆ ಹೋಗೋದು ಇದೇ ಥರನೇ. ಇವಾಗ ಅವರು ಡೈರೆಕ್ಟಾಗಿ ಮನೆಗಳ ಹತ್ರ ಹೋಗಲ್ರ, ಅವರು ಎಲ್ಲೋ ಮನೆ ಮಾಡಿರ್ತಾರೆ, ನೀನು ಅಲ್ಲೋ ಒಂದು ಕಡೆ ನಿಲ್ಲಿಸ್ತಾರೆ, 1-1.5 ಕಿಲೋಮೀಟ್ರ್ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಸಂದಿಲ್ಲಿ ನುಕ್ಕೊಂಡು ಅವನು ಯಾರನ್ನು ವಾಚ್ ಮಾಡ್ತಾನೆ, ಅಲ್ಲೇ ಡ್ರೈವರ್ ಅಲ್ಲೇ ಅವನ. ಬಟ್ ಅವ್ನು ಈ ಏರಿಯಾದಲ್ಲಿ ಎಲ್ಲೋ ಇಲ್ಲ ಅವನೇ ಅಂತ ಅಷ್ಟೇ ಗೊತ್ತು ಅವನಿಗೆ, ಭಾಗದಲ್ಲಿ. ಆಮೇಲೆ ಇನ್ನೊಂದು ದಿವಸ ಇನ್ನೊಂದೇ ಬೇರೆ ಕಡೆ ನಿಲ್ಲಿಸ್ತಾನೆ, ಸಂದಿಲಿ ಎಲ್ಲೋ ತೊಗೊಂಡೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಒಂದೇ ಕಡೆ ಒಂದೇ ಕಡೆ ನಿಲ್ಲಿಸಲ್ಲ ಅವನು ಕನ್ಫ್ಯೂಷನ್ ಆಗಿ ಈ ಕಡೆಗೆ ಹೋದ್ನಾ ಈ ಥರ. ಯಾಕೆಂದರೆ ಅವ್ರು ಬದುಕಬೇಕಲ್ಲ, ಈ ಥರ ಪ್ಲ್ಯಾನ್ಗಳು ಮಾಡ್ತಾರೆ ಅವರೆಲ್ಲ ಬದುಕೋಕ್ಕೆ ಸಲುವಾಗಿ. ಹಂಗೆ ಇವನು ಒಳಗಡೆ ಇದೆಲ್ಲ ಮಾಡಿ ಮುಗಿಸ್ಕೊಂಡು ಒಳಗಡೆ ಭಾಳ 1 ವರ್ಷ ಒಳಗಡೆ ಇದ್ಬಿಡ್ತಾರೆ. ಇದ್ದಾದ್ಮೇಲೆ ಏನು ಮಾಡ್ತಾನೆ, ಈ ಭಾಗದಲ್ಲಿ ರೌಡಿಗಳು ಚಟುವಟಿಕೆಗಳಾಗ್ಬಿಡ್ತವೆ, ಮರ್ಡರ್ ಕೇಸ್ಗಳು. ಅದರಲ್ಲೊಂದಷ್ಟು ಜನ ಒಳಗಡೆಗೆ ಹೋಗ್ತಾರೆ ಗ್ಯಾಂಗ್ಗಳು. ಅಲ್ಲಿ ಒಳಗಡೆ ಜೈಲಲ್ಲಿ ಜಾಸ್ತಿ ಇವರು ಒಳಗಡೆ ಹೋದ ತಕ್ಷಣ ಏನಾಗ್ಬಿಡುತ್ತೆ, ಅವರಿಬ್ಬರು ಕೌಂಟ್ರುಗಳು ಬಂದಿರಲ್ಲ, ಒಳಗಡೆಗೆ ಅರೆಸ್ಟ್ ಮಾಡಿ ಕಳಿಸ್ಬಿಟ್ರಲ್ಲ, ಎರಡೂ ಕಡೆಯವರು ಅಲ್ಲಿ 2 ಮರ್ಡರ್ ಆಗ್ತಾವಲ್ಲ, ಅವರೆಲ್ಲ ಒಳಗೆ ಬಂದ್ಬಿಡ್ತಾರೆ ಜೈಲಿಗೆ. ಅವಾಗ ಒಂದು ದೊಡ್ಡ ಗಲಾಟೆ ಆಗ್ಬಿಡುತ್ತೆ ಒಳಗಡೆ. ಈ ಸೋಮ ಮರ್ಡರ್ ಆಗಿರೋದಿಲ್ಲ ಇನ್ನೂ, ಅದಕ್ಕೆ ಮೊದಲೇ ಒಂದು ಸ್ವಲ್ಪ ಮುಂದೆ ಅವ್ನು 94 ಆಗುತ್ತಲ್ಲ, ಇನ್ನೊಂದು 2-3 ತಿಂಗಳು ಮೊದಲು ಇದೆಲ್ಲ ಆಗ್ಬಿಡುತ್ತೆ. ಓಕೆ, ಈ ಟೈಮಲ್ಲಿ ಸೋಮ ಇವ್ರ ಜೊತೆಗಿರಲ್ವ ಸರ್? ಇವನು ಕವಳನ ಜೊತೆಗಿರಲ್ವಾ? ಈಗ ಒಳಗೋದಾಗ ಒಳಗಿರ್ತಾನೆ ಅವನೀಗ, ಈಗ ಒಳಗೋದ್ರಲ್ಲ, ಈಗ ಈಚೆ ಬಂದ್ಬಿಡ್ತಾನೆ. ಈಗ ಅವನು ಇನ್ನೊಂದು ಮ್ಯಾಕ್ಸಿಮಮ್ ಒಂದು 15 ದಿವಸ ಅಷ್ಟೇ ಅವ್ರ ಒಳಗಡೆ ಇರೋದು. ಆಮೇಲೆ ಇವ್ರಿಗೆಲ್ಲ ಬೇಲಾಗ್ಬಿಡ್ತದೆ, ಈಚೆ ಬಂದ್ಬಿಡ್ತಾರೆ. ಬಂದ ತಕ್ಷಣ ಅವ್ರೇನು ತುಂಬ ದಿವಸ ಏನು ಇರೋದಿಲ್ಲ. ಮತ್ತು 94 ಕಲಾಸ್ ಆಗಿಬಿಡ್ತಾನಲ್ಲ ಅವನು. ಚಾಪ್ಟ್ರ್ ಆಚೆ ಬಂದ ತಕ್ಷಣವೇ ಜಾಸ್ತಿ ಇರಲ್ಲ. ಅವನು ಎತ್ತಾಕೊಂಡು ಮತ್ತು ಜಾಸ್ತಿ ಅವ್ರದ್ದೆಲ್ಲ ರಾಮಾಯಣಗಳಾಗ್ಬಿಡ್ತದೆ. ಆವಾಗ ಏನಾಗುತ್ತೆ, ಇವನು ಈಚೆ ಬಂದುಬಿಡ್ತಾನೆ. ಇವರು ಯಾರು ಇವನು ಸೋಮ ಅದು ಈ ಕೇಸಲ್ಲಿ ಒಳಗೋದ್ರಲ್ಲ, ಇವರು ಈಚೆ ಬಂದುಬಿಡ್ತಾರೆ. ಒಂದು ಇವನು ಈ ಕೇಸಲ್ಲಿ ಒಳಗಡೆ ಹೋದ್ರಲ್ಲ, ಅರೆಸ್ಟ್ ಮಾಡಿ ಒಳಗೆ ಕಳ್ಸಿಕೊಟ್ರೆ ಅಷ್ಟಾಗಲೇ ಸುಮಾರು ದಿವಸ ಆಗಿರ್ತದೆ. ಒಳಗೋಗ್ಬಿಟ್ಟಿವ್ರು ಸಣ್ಣ ಮಗನ ಕೇಸಲ್ಲಿ. ಇವನು ಯಾವಾಗ ಸೋಮ ಹೋದ 1 ವಾರಕ್ಕೆ ಇವನು ಈಚೆ ಬಂದುಬಿಡ್ತಾನೆ. ಆಚೆ ಕವಳ ಟೀಮ್ ಎಲ್ಲ ಬಂದುಬಿಡ್ತಾರೆ, ಫುಲ್ ಟೀಮ್ ಎಲ್ಲ ಕಂಪ್ಲೀಟು. ಆವಾಗ ಆ ಟೈಮ್ನಲ್ಲಿ ಏನಾಗಿತ್ತು, ಒಂದು ಒಳಗಡೆ ದೊಡ್ಡದು ಒಂದು ಗಲಾಟೆಯಲ್ಲಿ ಆಗಿಬಿಟ್ಟಿರ್ತದೆ. ಆವಾಗ ಏನಾಗೋಗುತ್ತೆ, ಆ ಟೈಮ್ನಲ್ಲಿ ಒಟ್ಟಿಗೆ ಇದ್ದಂಥ ರೌಡಿಗಳು, ನೀಲ್ಸಂದ್ರ ಮತ್ತು SR ಗಾರ್ಡನಲ್ಲಿ ಇರ್ತಕ್ಕಂಥ ರೌಡಿಗಳು, ವಿನಾಯಕ್ ನಗರ ಈ ಭಾಗದಲ್ಲಿ ಇರ್ತಾರಲ್ಲ, ಸುಧಾಮ್ ನಗರ ಇಲ್ಲೆಲ್ಲ, ಆ ರೌಡಿಗಳೆಲ್ಲ ಒಟ್ಟಿಗಿದ್ರು ಡಿವೈಡ್ ಆಗಿಬಿಡ್ತಾರಾಗ ಪೂರ್ತಿ.
ಎಲ್ಲ ರೌಡಿಗಳು ಇವ್ರು ಯಾವಾಗ 2 ಮರ್ಡರ್ಗಳಾದ ತಕ್ಷಣ ಏನಾಗುತ್ತದೆ, ಅಲ್ಲೊಬ್ಬ ರುದ್ರ ಅಂತಿರ್ತಾನೆ ಅಲ್ಲಿ ಎಸ್ ಆರ್ ಗಾರ್ಡನಲ್ಲಿ, ಅವನದೇ ಒಂದು ಟೀಮು, ಅಯ್ಯಪ್ಪ ಅನ್ನೋದು ಇನ್ನೊಬ್ಬನ ಟೀಮು, ಆಮೇಲೆ ಆ ಕಡೆ ಸೈಡು ಅವನು ಇವಂದು ಒಬ್ಬಂದು ಟೀಮು, ಹೀಗೆ ಎಲ್ಲ ಬೇರೆ 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 ಟೀಮ್ಗಳಾಗ್ಬಿಡ್ತಾವೆ ಅಲ್ಲಿ. ಆಲ್ಮೋಸ್ಟ್ 95ರಿಂದನೇ ಅಲ್ಲಿ ಟೀಮ್ಗಳು ಫಾರ್ಮೇಷನ್ ಆಗಿಬಿಡ್ತವೆ. ಈಗೇನು ವಿಲ್ಸನ್ ಗಾರ್ಡನ್ ನಾಗ ಅನ್ನಲ್ವಾ, ಆ ಥರ ಎಸ್ ಆರ್ ಗಾರ್ಡನ್ನು ಪ್ರವೀಣ, ಎಸ್ ಆರ್ ಗಾರ್ಡನ್ ರುದ್ರ, ಎಸ್ ಆರ್ ಗಾರ್ಡನ್ ಅಯ್ಯಪ್ಪ, ಈ ಥರ ಏರಿಯಾಗಳ ಹೆಸರುಗಳಲ್ಲಿ ಗುರುತಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲ, ಡಾಮಿನೆಂಟ್ಗಳು ಹಾಕ್ಕೊಂಡು ಆಮೇಲೆ ಇವನು ಯಾವಾಗ ಆಚೆ ಇದೆಲ್ಲ ಸಣ್ಣ ಪುಟ್ಟ ಇವನು ಈಚೆ ಬಂದುಬಿಡ್ತಾನೆ. ಆದಮೇಲೆ ಅಷ್ಟೊತ್ತಿಗೆ ಇವನು ಈಚೆ ಬಂದು ಆಗ ಇವನು ಹೊರಗಡೆಗೆಲ್ಲ ಬರ್ತಾರೆ. ಬಂದಾದಮೇಲೆ ಇವನು ತಗಲಾಕೋತಾನೆ, ಯಾರು ಸೋಮ ತಗಲಾಕೋತಾನೆ. ತಗಲಾಕೊಂಡು ಇವನೇ ಹಿಡ್ಕೊಡ್ತಾನಲ್ಲ, ಯಾರು ಕವಳನೇ ಕರ್ಕೊಂಡು ಹೋಗ್ತಾನೆ, ತೋರಿಸ್ಕೊಡ್ತಾನೆ. ಯಾಕೆ ಪ್ರವೀಣನ ಹಿಡ್ಕೋತಾರೆ ಅವನ ತಮ್ಮ ರಜನಿ ಅನ್ನೋನಿಗೆ. ಅವನ ಮುಖಾಂತರ ಕವಳ ತೋರಿಸ್ಕೊಟ್ಬಿಡ್ತಾನೆ ಇಂದ್ರನಗರ ಹತ್ರ. ಅಲ್ಲಿ ಎನ್ಕೌಂಟರ್ ಆಗ್ಬಿಡ್ತು 94ನೇ ಇಸ್ವಿನಲ್ಲಿ. ಇದ್ರ ಬಗ್ಗೆ ನಾವು ಮಾತಾಡಿದ್ವಲ್ಲ, ಅದೆಲ್ಲ ಈಗಾಗಲೇ ಹೇಳಿದೆ. ಅದ್ರ ಬಗ್ಗೆ ಮಾತಾಡಿದ್ವಿ, ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಇರುತ್ತೆ. ಪುನೀತ್ ಒಂದ್ಸಲ ಲಿಂಕ್ ಹಾಕ್ಬಿಡಿ ಅದರದ್ದು. ಅವಾಗ ಆ ಇನ್ಸಿಡೆಂಟಿಗೆ ಬಂದು ಕೋಇನ್ಸಿಡೆನ್ಸ್ ಆಗಿಬಿಡುತ್ತೆ 94ಕ್ಕೆ. 96 ನಂತರ ಈ ಕೇಸೆಲ್ಲ ಆದಮೇಲೆ ಇವಂದು ಸ್ಪೀಡ್ ಜಾಸ್ತಿ ಆಗೋಯ್ತದೆ ಕವಳಂದು. ಕವಳಂಗೆ ಏನಾಗೋಯ್ತದೆ, ಕವಳಂದು ಆವಾಗ ಬೇರೆ ಬೇರೆ ಕೇಸೆಲ್ಲ ಒಂದು 319 ಅದು ಇದು ಬೇರೆ ಬೇರೆ ಕೇಸೆಲ್ಲ ಹಾಕಿ ಬಂತು ಒಳಗೆ ಕಳಿಸ್ತಾರೆ. ಈ ಕೇಸೆಲ್ಲ ಬಿಟ್ಟು ಕಳಿಸಲ್ರು. ಬಟ್ ಅವತ್ತು ಅವನನ್ನು ಅಕಸ್ಮಾತ್ ಬಸವ ಇಲ್ಲ ಅಂದಿದ್ರೆ ಇವನು ಹೋಗ್ಬಿಟ್ಟಿರುವ ಅವತ್ತು. ಹೌದಾ? ಸೋಮನ್ ಜೊತೆ ಬಸವ ಇಲ್ಲ, ಅವನು ಒಬ್ಬನೇ ಇದ್ದಿದ್ದಿದ್ರೆ ಇಬ್ಬರು ಎನ್ಕೌಂಟರ್ ಆದ್ರಲ್ಲ, ಅದ್ರ ಜೊತೆಲಿ ನನ್ನ ಲೆಕ್ಕದಲ್ಲಿ 3 ಜನ ಜಾಸ್ತಿ ಆಗೋಯ್ತಾರೆ ಅಂತ ಬಿಟ್ಬಿಟ್ಟವ್ರು ಅಷ್ಟೇ. ಇಲ್ಲ ಅಂದರೆ ಅವತ್ತೇ ಅವನು 94ರಲ್ಲೇ ಅವತ್ತೇ ಅವನಲ್ಲೇ ಇದ್ರ ರುದ್ರಭೂಮಿ ಇದೆ, ಯಾವುದದು ಅಶೋಕ್ ನಗರ ಇಂದಿರಾನಗರ ರುದ್ರಭೂಮಿಗೆ ಸೇರ್ಕೊಬಿಡುವ. ಬಸವನ ಬದಲಾಗಿ ಆ್ಯಕ್ಚುಲಿ ಕವಳ ಹೋಗ್ಬೇಕಾಗಿತ್ತು ಸರ್. ಅಂದರೆ ಇಲ್ಲ, ಬಸವ ಅವನು ಇದ್ದಾನೆ ಅಂತ ಅಂದಾಗ ಒಟ್ಟಿಗಿದ್ರಲ್ಲ ಇರುವಂಥದ್ದು. ಕವಳ ಅಲ್ಲಿ ಇವನು ಬಸವ ಬರ್ತಾನೆ ಅಂತ ಗೊತ್ತಿತ್ತು. ಯಾಕೆಂದರೆ ಇವರಿಬ್ರಿಗೂ ಲಿಂಕ್ ಕೊಟ್ಟಿದ್ರು ನೋಡಿ, ನಾನು ಇಂಥ ಕಡೆ ಬರ್ತೀನಿ ಅಂತ ಹೇಳಿದ್ದ ಅಂತ ಇವರಿಬ್ರಿಗೂ ಮಾತುಕತೆ ನಡೆದಿತ್ತಲ್ಲ, ಅದ್ರ ಪ್ರಕಾರ ಹೋಗ್ತಾನೆ, ನನಗೆ ಇಷ್ಟು ಗಂಟೆಗೆ ಬರ್ತೀನಿ, ಇಂಥ ಏರಿಯಾಗೆ ಬರ್ತೀನಿ ಅಂತ. ಅವಾಗ ಇಬ್ಬರದು ಜೋಡಣೆ ಆಯ್ತಲ್ಲ, ಅವಾಗ ಕವಳಂಗೆ ಗೊತ್ತಾಗುತ್ತೆ. ಕವಳಂಗೆ ಹುಬ್ಬಿದ ತಕ್ಷಣ ಹಿಡ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅವನು. ರಜನಿ ಕರ್ಕೊಂಡು ಹೋಗಲ್ರಾಗ ಕವಳನೇ ಕರ್ಕೊಂಡು ಹೋಗ್ತಾರೆ. ಕವಳ ಕರ್ಕೊಂಡು ಹೋದಾಗ ತಕ್ಷಣ ಆಗ್ತದೆ ಸೋಮ ಬರ್ತಾನೆ ಅಂತ ಹೇಳಿದ್ರೆ, ಬಟ್ ಬಸವ ಇರ್ತಾನೆ ಅಂತ ಇವ್ನಿಗೆ ಗೊತ್ತಿರಲಿಲ್ಲ. ಅವನ ಅದೃಷ್ಟಕ್ಕೆ ಬಸವ ಇದ್ದ, ಬಸವ ಹೋಗ್ಬಿಟ್ಟ. ಇಲ್ಲಾಂದರೆ ಇವನು ಅವ್ರ ಜೊತೆಲೇ ಹೊಡೆದಾಕ್ಬಿಟ್ಟಿರು. ಇವನು ಅವತ್ತೇ ಹೋಗ್ಬಿಡುವ. ಇವನು 2 ಮರ್ಡರ್ಗೆ ಕ್ಲೋಸ್ ಆಗಿರೋದು, ಇನ್ನು ಕಂಟಿನ್ಯೂ ಆಗ್ತಿರ್ಲಿಲ್ಲ. ಇವನು ಸುಮಾರು ಇನ್ನೂ ಒಂದು 5-6 ಮದುವೆ ಪಾಪ್ಯುಲೇಷನ್ ಕಂಟ್ರೋಲ್ ಆಗಿರೋದು. ಇವನು ಮೊದಲೇ ಹೋಗಿದ್ದಿದ್ರೆ 5-6 ಮದುವೆ, 10 ಜನ ಮಕ್ಕಳುಗಳೆಲ್ಲ ಇಟ್ಕೊಂಡಿದ್ದ. ಎಲ್ಲ ಸ್ವಲ್ಪ ಹುಟ್ಟಿ ದೇಶಕ್ಕೆ ಭಾರ ಕಮ್ಮಿ ಆಗಿರೋದು. ಹಾಗಾಗಿ ಅಲ್ಲಿಗೆ ಒಂದು ಲೆವೆಲ್ವರೆಗೆ ಸೋಮ ಸಾಯಿವರೆಗೂ ಒಂದು ಲೆಕ್ಕಾಚಾರ ಇತ್ತು. ಅದಾದಮೇಲೆ ಇವರೆಲ್ಲ ಈಚೆ ಬಂದಾದ್ಮೇಲೆ ತಕ್ಷಣ ಏನಾಗುತ್ತೆ, ಇವ್ರದ್ದು ಬೇರೆ ಪ್ರಕಾರಗಳಲ್ಲಿ ಅಪರಾಧಗಳ ಸ್ವರೂಪಗಳು ಬದಲಾವಣೆ ಮಾಡ್ಕೊಬಿಡ್ತಾರೆ. ಅಷ್ಟೊತ್ತಿಗೆ ಈ ಉಮಾಕಾಂತ ಅವನ ತಮ್ಮ ಇರ್ತಾನೆ ನೋಡಿ, ಯಾರು ಡಿ ರವಿ ತಮ್ಮ ಉಮಾಕಾಂತ, ಅವನು ಪ್ರಬಲ ಆಗ್ಬಿಡ್ತಾನೆ ವಿವೇಕನಗರ ಮತ್ತು ನೀಲ್ಸಂದ್ರ ಭಾಗದಲ್ಲಿ ರೌಡಿ. ಅವ್ರಿಗೂ ಮತ್ತು ಈ ಎಸ್ ಆರ್ ಗಾರ್ಡನ್ ಅವ್ರಿಗೂ ಜಾಸ್ತಿ ರೌಡಿಸಮ್ಮು ಕಿರಿಕಿರಿ ಸ್ಟಾರ್ಟ್ ಆಯ್ತದೆ. ಅದಾದಮೇಲೆ ನಮ್ಮಲ್ಲಿ ನಾಯಿ ಜೋಪಡಿ, ಯಾವುದು ಆಡ್ಗೋಡಿ ಸ್ಲಮ್ ಇತ್ತು ಗೊತ್ತಲ್ಲ ನಿಮಗೆ, ಆವಾಗ ಭಯಂಕರ ಅದು. ಏನು ಈ ಭಾಗದಲ್ಲಿ ಬೆಂಗಳೂರು ಸೌತ್ ಈಸ್ಟ್ ಅಂತ ಅಂದರೆ ನಾಯಿ ಜೋಪಡಿ ಏನು ಅಂತಂದರೆ, ನಾಯಿ ತಗೊಂಡೋಗಿ ಕಾರ್ಪೊರೇಷನ್ ಅವ್ರು ಹಿಡಿದವರೆಲ್ಲ ಅಲ್ಲಿ ಒಂದು ದೊಡ್ಡ ಶೆಡ್ಗಳು ಇದ್ಬಿಟ್ಟಿದ್ದು, ತಗೊಂಡೋಗಿ ಅಲ್ಲಿ ಕೂಡಾಕ್ಬಿಡೋರು ನಾಯಿಗಳನ್ನ ಹಿಡ್ಕೊಂಡೋಗಿ ಅಲ್ಲಿ. ರಾಜೇಂದ್ರ ನಗರ, ಲಕ್ಷ್ಮಣರಾವ್ ನಗರ ಅಂತ 2 ಇದ್ದವು. ಅಲ್ಲಿ ಒಂದು ನಾಯಿ ಜೋಪಡಿ ಅಂತಿತ್ತು. ನಾಯಿ ಜೋಪಡಿ ಅಂದರೆ ಇವೆಲ್ಲ ಕಾರ್ಪೊರೇಷನ್ ಅವ್ರೆಲ್ಲ ತಗೊಂಡೋಗಿ ತುಂಬರು. ದೊಡ್ಡ ಸ್ಲಮ್ಮು ಬೆಂಗಳೂರಿನಲ್ಲಿ ಬಿಡಿ ಅದು. ಆವಾಗ ಕೋರಮಂಗಲ ಕೆರೆ ಇತ್ತಲ್ಲ, ಆ ಕೆರೆಯ ಮುಂಭಾಗದಲ್ಲಿರ್ತಕ್ಕಂಥದ್ದು. ಇವಾಗೇನು ನಮ್ಮ ಕೋರಮಂಗಲ ವಿಲೇಜ್ ಇದೆ ನೋಡಿ, ದೊಡ್ಡದು ಪಾಸ್ಪೋರ್ಟ್ ಆಫೀಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ದೊಡ್ಡ ಕೆರೆ ಅದು. ಆವಾಗ ನಾವು ಅಲ್ಲಿದ್ದಾಗ ಎಲ್ಲ ನೀರು ತುಂಬಿಕೊಂಡು ಎಲ್ಲ ಎಮ್ಮೆಗಳೆಲ್ಲ ಒಳಗಡೆ ಮೇಯ್ಕೊಂಡು ನಿಂತ್ಕೊಂಡು, ಈ ಏಷ್ಯಾಡ್ ಬಂದಾಗ ಅದನ್ನೆಲ್ಲ ಕಟ್ಟಿ ಹೊಸದಾಗಿ ಇದನ್ನು ಹೌದೌದು ಸ್ಪೋರ್ಟ್ಸ್ ವಿಲೇಜ್ ಮಾಡ್ತೀವಿ ಅಂತೇಳಿ ಕಟ್ಟಿ ಮಾಡಿದ್ರಾಗ. ಅದಕ್ಕೆ ಮೊದಲೇ ಏನಿರಲಿಲ್ಲ. ಅದು ಏಷ್ಯಾಡ್ಗಿಂತ ಮೊದಲು ಎಲ್ಲ ಫುಲ್ ಸೆಂಟ್ರ್ನಲ್ಲಿ ಹೋಗ್ಬೇಕಾದ್ರೆ ಭಯ. ಅದು ನಾವು ಬೆಡ್ ಮೇಲೆ ಹೋಗ್ತಿದ್ವಿ. ರೈಟ್ ಸೈಡಲ್ಲೆಲ್ಲ ರಾಜೇಂದ್ರ ನಗರ, ಲಕ್ಷ್ಮಣರಾವ್ ನಗರ, ನಾಯಿ ಜೋಪಡಿ ಪೂರ್ತಿ. ಅದು ಬರೀ ಶೆಡ್ಗಳು, ಬರೀ ತಮಿಳಿಯನ್ಗಳು, ಮಟ್ಟೆಗರಿ ಶೆಡ್ಡು. ಬೇಸಿಗೆ ಕಾಲ ಬಂತು ಅಂದರೆ ಬೆಂಕಿ ಬೀಳೋದು. ಬೇಸಿಗೆ ಕಾಲ ಬಂತು ಅಂದರೆ ಎಲ್ಲ ಹತ್ಕೊ ಹುರಿದೋಗ್ಬಿಡುವು. ನಾನು ಅವಾಗೆಲ್ಲ ಅಲ್ಲಿದ್ವಲ್ಲ, ನಾವು ಆಡುಗೋಡಿನಲ್ಲಿ ಇದ್ವಲ್ಲ ಆಗ. ಬಟ್ ಸಿಕ್ಕಾಪಟ್ಟೆ ಕಳ್ಳರು.
ಒಳಗಡೆ ಎಲ್ಲಿ ನುಗ್ಗು ಯಾವ ಕಡೆಯಿಂದ ನುಗ್ಬಿಟ್ಟು ಎಲ್ಲಿ ಹೋಗ್ತಾರೋ ಗೊತ್ತಾಗ್ತಿರ್ಲಿಲ್ಲ, ಭಯಂಕರ. ಅದ್ರ ಕಾಂಟ್ಯಾಕ್ಟ್ ಎಲ್ಲ ಇನ್ನಮ್ಮ ಉಮಾಕಾಂತಂಗಿತ್ತಲ್ಲಿ, ಇದು ಫುಲ್ ಕಂಟ್ರೋಲು ಉಮಾಶಂಕರ್ಗೆ, ಈ ಡಿ ಡಿ ರವಿ ತಮ್ಮನಿಗೆ. ಅವನು ಮತ್ತು ಕೆಲವಷ್ಟು ಜನ ಅಲ್ಲಿದ್ದಂಥ ಕೆಲವಷ್ಟು ಪಳನಿ ಇವರೆಲ್ಲ ಒಂದಷ್ಟು ಜನ ಭಾಳ ನಟೋರಿಯಸ್ಗಳು ಇಟ್ಕೊಂಡಿದ್ರು. ಮತ್ತು ಸಿಕ್ಕಾಪಟ್ಟೆ ರಾಬರಿಗಳು ಮಾಡ್ತಿದ್ರಲ್ಲಿ. ಆ ಕಡೆ ಸೈಡ್ಗೆ ಹೋದರೆ ಮಿಲ್ಟ್ರಿ ಕಾಂಪೌಂಡು, ಬಂದರೆ ಮೇಲ್ಗಡೆಯಿಂದ ಬಂದರೆ ಒಂಟಿ ರೋಡು, ಭಾಳ ರಾಬರಿಗಳಾಗುವಾಗ ಒಂದು ರಾತ್ರಿ 1 ಗಂಟೆ 2 ಗಂಟೆಗೆ ಯಾರಾದ್ರು ಏರ್ಪೋರ್ಟ್ ಕಡೆಯಿಂದ ಏನಾರು ಬಂದು ಈ ಭಾಗಕ್ಕೆ ಬರಬೇಕು ಅಂದರೆ ಅದೇ ರಸ್ತೆಯಲ್ಲಿ ಬರಬೇಕಾಗಿ ಟ್ಯಾಂಕ್ ಬಂಡ್ ರೋಡಲ್ಲಿ ಮಕ್ಕಳು ಅಡ್ಡಾಕ್ಬಿಡೋರು. ಕಿತ್ಕೊಬಿಟ್ಟು ಕಾರ್ಗಳಲ್ಲಿ ಕಿತ್ಕೊಬಿಟ್ಟು ಅಲ್ಲಿ ಪೊಲೀಸರು ಇಲ್ಲ ಅಂತಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದಷ್ಟು ಕೇಸ್ಗಳು ಆಡುಗೋಡಿಗೆ ಬಂದ್ಬಿಡು. ಆ ಕೋರ್ಮಂಗಲ ಪೊಲೀಸ್ ಸ್ಟೇಷನ್ ಆಗಿರಲೇ ಇಲ್ಲ ಅವಾಗ, ಆಡುಗೋಡಿನೇ ಅದೆಲ್ಲ ಫುಲ್ ಇತ್ತು ಅವಾಗೆಲ್ಲ ಪೂರ್ತಿ. ಆ ಕಡೆಯಿಂದ ಮಡಿವಾಳ ಕವರ್ ಆಗಿತ್ತು, ಈ ಕಡೆಯಿಂದ ಆಡುಗೋಡಿ ಇತ್ತು. ಅದು ಮೊದಲು ಆ್ಯಕ್ಚುಲಿ ಮೊದಲು ವಿಲ್ಸನ್ ಗಾರ್ಡನ್ ಒಂದು ಟೈಮಲ್ಲಿ, ವಿವೇಕನಗರ ಬಂದಿದ್ದೆ ಲೇಟ್ ಅಲ್ಲಿಗೆ ಪೊಲೀಸ್ ಸ್ಟೇಷನ್ ಬಂದಿದ್ದು. ಇವೆಲ್ಲ ಆದಮೇಲೆ ಈ ಅಫೆನ್ಸ್ಗಳು ಜಾಸ್ತಿ ಆದಮೇಲೆ 3 ಕಡೆನೂ ಅಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗಳು ಕವರ್ ಆದವು. ಅದಕ್ಕೆ ಮೊದಲೇ ಅಲ್ಲಿ ಯಾರೂ ಹೋಗ್ತಾನೆ ಇರಲಿಲ್ಲ, ಮಿಲ್ಟ್ರಿಗಳವರು ಅಷ್ಟೇ ಅಲ್ಲಿ ಓಡಾಟ ಮಾಡ್ತಾಯಿದ್ದು ಆ ಭಾಗದಲ್ಲಿ, ಮಿಲ್ಟ್ರಿ ಕ್ಯಾಂಪ್ನವರು ಯಾರೂ ಹೋಗ್ತಾ ಇರಲಿಲ್ಲ. ಈಗಿದೆ ನೋಡಿ ಜಡ್ಜಸ್ ಕಾಲೋನಿ ಅದೆಲ್ಲ ಇದೆ, ಪಾಸ್ಪೋರ್ಟು ಮತ್ತೆಲ್ಲ ಇದೆಯಲ್ಲ, ಅದೆಲ್ಲ ಆ ಥರ ಆಗೋಗ್ಬಿಟ್ಟಿತ್ತು. ಹೀಗೆ ಅದೆಲ್ಲ ಕಟ್ಟಿ ಸ್ವಲ್ಪ ಅದೆಲ್ಲ ಒಡೆದಾಕಿ ಈಗೆಲ್ಲ ಮನೆಗಳಾಗಿದ್ದಾವೆ. ರಾಜೇಂದ್ರ ನಗರ, ಲಕ್ಷ್ಮಣರಾಯ ನಗರ ಮತ್ತು ನಾಯಿ ಜೋಪಡಿ ಏನಿಲ್ಲ, ಆಗೆಲ್ಲ ಬೇರೆ ಕಡೆ ಎಲ್ಲ ತೊಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ. ಅದಾದಮೇಲೆ ಇವರ ಕೆಲವಷ್ಟು ಇವ್ರದೆಲ್ಲ ದುಡ್ಡು ಮಾಡುವಂಥದ್ದು ಹೆಂಗೆ ಮಾಡ್ಬೋದು ಅಂತ ಅನ್ನುವಂಥದ್ದಕ್ಕೆ ಬೇರೆಯವರೆಲ್ಲ ಬಂದು ಇವ್ರು ಒಳಗಡೆ ಬಂದು ಸೇರ್ಕೋತಾರೆ ಪೂರ್ಣ ಪ್ರಮಾಣದಲ್ಲಿ. ಓಕೆ ಸರ್, ಇವನು ಈಗ ಡೆಡ್ಲಿ ಸೋಮ ಗ್ಯಾಂಗಲ್ಲಿದ್ರು ಕೂಡ ಡೆಡ್ಲಿ ಸೋಮ ನೀವು ಲೀಡರ್ ಥರ ಇದನ್ನ ಅಥವಾ ಏನು ಇಲ್ಲ ಸರ್? ಲೀಡರ್ ಥರ ಇರಲಿಲ್ಲ, ಇವನೊಂಥರ ಫೈನಾನ್ಸ್ ಥರ ಆಗ್ಬಿಟ್ಟಿದ್ದ. ಅಲ್ಲಿ ರಾಜಶೇಖರ ಅಂತಿದ್ದ ನೋಡಿ, ಅವನ ಜೊತೆ ಒಳಗಡೆ ಲೇಟೆಸ್ಟಾಗಿ ಅವ್ನು ಮಾಡ್ರಾಗ್ತಾನಲ್ಲ, ಇವನು ಭಾಳ ದೋಸ್ತು. ರಾಜಶೇಖರ ಮತ್ತು ಇವನು ಭಾಳ ದೋಸ್ತಲ್ವಾ. ರಾಜಶೇಖರ ಸೋಮ ಭಾಳ ಇಬ್ಬರು ಒಂಥರ ಅಣ್ಣ ತಮ್ಮಂದ್ರು ಇದ್ದಂಗೆ ಅವ್ರೆ. ಸೋಮ, ರಾಜಶೇಖರ, ಬಿಡ್ಡ, ಬಸವ, ಆಮೇಲೆ ಇವನು ಕವಳ, ಇವರು ಒಂಥರ ಇವನಿಗೆ ಫೈಮನ್ ಆರ್ಮಿ ಥರನೇ ಮೊದಲೆಲ್ಲ ಅವನಿಗೆಲ್ಲ ಹೇಳ್ತಿದ್ದು ಈ ಥರ ಇವರಿದ್ದು ಅಂತ. ಬಟ್ ಆ ಮಟ್ಟಿಗೆ ಇವನು ರ್ಯಾಪೋರ್ಟ್ ಇದ್ದ ಅವ್ರ ಜೊತೆ. ಬಟ್ ಆದ್ರೂ ಅಲ್ಲಿ ಮೈ ಗಂಟಿಸ್ಕೊಳ್ಳಲ್ಲ ಬ್ಲಡ್ಡ ನೋಡಿ ಆ ಗ್ಯಾಂಗ್ನಲ್ಲಿ. ಹಿಡ್ಕೊಟ್ಬಿಟ್ಟ, ಸುಮ್ಮನೆ ಆಗ್ಬಿಟ್ಟ ಅಷ್ಟೇ. ಅವತ್ತು ಹೆಂಗೋ ಬಚಾವ್ ಹೋಗ್ಬಿಟ್ಟ. ಅದಾದಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟ ಈಚೆ. ಇಲ್ಲಿದ್ದು ಗ್ಯಾರಂಟಿ ನಂಗೆ ಗುಂಡೆ ಇಟ್ಬಿಡ್ತದಪ್ಪ, ಬೇರೆ ಏನಾದರೂ ನಾನು ಬೇರೆ ಥರ ಶುರು ಹಚ್ಕೋಬೇಕು ಅಂದ್ಬಿಟ್ಟು ಅಂತ. ಅವಾಗ ಹೊರಗಡೆ ಬಂದು ಏನು ಮಾಡೋದು, ಇವಂದೇ ಆದಂಥ ಒಂದು ಟೀಮು. ಈ ಕಡೆ ಸೈಡ್ ಮಡಿವಾಳದಲ್ಲಿ ಒಂದು ಟೀಮ್ ಕಟ್ಕೊಂಡು ಎಕ್ಸ್ಟಾರ್ಷನ್ನು ಮತ್ತು ಬೇರೆ 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 ಕೆಲಸಗಳು ಎದುರಿಸ್ಕೊಳ್ಳೋದು, ಇದು ಮಾಡುವಂಥದ್ದು. ಆಮೇಲೆ ಪಾರ್ಟಿಗಳಿಗೆ ಸಪೋರ್ಟ್ ಮಾಡ್ಕೊಳ್ಳೋದು ಎಲೆಕ್ಷನ್ ಬಂದಾಗ. ಈ ಥರ ಬದುಕುವುದು ಕಲೆನ ಕಲ್ತ್ಬಿಟ್ಟ ಅವನು ಬರ್ತಾ ಬರ್ತಾ ಬರ್ತಾ. ಕವಳ ಸತ್ತಾದ್ಮೇಲೆ, ಅದಾದ್ಮೇಲೆ ಸೋಮ ಸತ್ತಾದ್ಮೇಲೆ ಇದು ಹಿಂಗೆ ನಡ್ಕೊಂಡು ನಡೀತಾ ಇತ್ತು. ನಡ್ಕೊಂಡೇನಾಗ್ತು, ಅವ್ರ ಮೊದಲು ಬ್ರೇಕೇ ಶುರುವಾಯ್ತು ಅಲ್ಲಿ ಮಧ್ಯ. ಪಳನಿಗೆ ಬ್ರೇಕು, ಪಳನಿ ವರ್ಸಸ್ ಉಮಾಶಂಕರ ಆಗೋಯ್ತು ನೀಲಸಂದ್ರದಲ್ಲಿ, ಒಳಗಡೆ ಶಾಂತಿನಗರ ಭಾಗದಲ್ಲಿ. ಆಮೇಲೆ ಅಯ್ಯಪ್ಪ ಇನ್ನೊಂದು ಟೀಮ್ ಆಗೋಯ್ತು. ಆಮೇಲೆ ಎಸ್ ಆರ್ ಗಾರ್ಡನ್ ಒಳಗಡೆ ಅವನು ಮಲಯಾಳಿ ಪ್ರವೀಣ ಮತ್ತು ಅವನ ತಮ್ಮ ರಜನಿದ್ ಇವಂದೇ ಒಂದು ಟೀಮು, ರುದ್ರಂದೇ ಒಂದು ಟೀಮು. ಅಲ್ಲಿ ಇನ್ನೊಬ್ಬ ಅಯ್ಯಪ್ಪ ಅಂತಿದ್ದ, ಅವನದೇ ಒಂದು ಟೀಮು. ಆಮೇಲೆ ಸುಧಾಮನಗರದಲ್ಲಿ ಒಬ್ಬ ಕೋಳಿ ರಾಜೇಶ್ ಅಂತಿದ್ದ, ಅವನದೊಂದು ಟೀಮು ಸುಧಾಮನಗರ ಭಾಗದಲ್ಲಿ. ಅದು ಹಂಗೆ ಮುಂದಕ್ಕೆ ಬಂದರೆ ಕಲಾಸಪಳ್ಳೆ ನಮ್ಮದು, ಅಲ್ಲಿ ಮಧ್ಯದಲ್ಲಿ ಲಾಲ್ಬಾಗ್ ರೋಡ್ ಬಂದ್ಬಿಡುತ್ತಲ್ಲ, ಆ ಕಡೆಗೆ ಒಂದು ಇದು. ಈ ಕಡೆಗೆ ಪ್ಯೂರ್ಲಿ ತಮಿಳಿಯನ್ ನಮ್ಮ ಕಡೆ ಕಲಾಸಿಪಳ್ಳೆ ಕಡೆ. ಅಂಗಡೆ ಬಂದರೆ ನಮ್ಮ ವಿನೋಬ್ ನಗರ, ನಮ್ಮ ರಾಜಗೋಪಾಲ ಗಾರ್ಡನ್ನು, ಅಲ್ಲಿ ಒಳಗಡೆ ಸಿಮೆಂಟ್ ಕಾಲೋನಿ, ನಮ್ಮ ಆ ಭಾಗದಲ್ಲಿ ಕಲಾಸಪಳ್ಳೆದೊಳಗಡೆ ಅವೆಲ್ಲ ಒಂದೇ ಲೈನಲ್ಲಿರ್ತಕ್ಕಂಥ ಸ್ಲಮ್ಗಳು ಉದ್ದಕ್ಕೂ. ಈ ಊರೋಶಿ ಪಕ್ಕ ಇದೆ ನೋಡಿ, ಅದು ವಿನೋಬ್ ನಗರ. ಅದಾದಮೇಲೆ ರೈಟ್ ಸೈಡ್ ಒಳಗಡೆ ಹೋದಾದ್ರೆ ಎಸ್ ಆರ್ ಗಾರ್ಡನ್ನು. ಈಗ ಉದ್ದಕ್ಕೂ ಭಾಗದಲ್ಲಿ ಸುಮಾರು ಸ್ಲಮ್ಗಳಿದ್ದಾವೆ. ಇಟ್ ಕನೆಕ್ಟ್ಸ್ ಟು ದಿಸ್ ನಾಯಿ ಜೋಪಡಿ. ಅಲ್ಲಲ್ಲೇ ಅದೊಂದು ವ್ಯಾಲಿ ಆ್ಯಕ್ಚುಲಿ ಆ ಕಾಲದಲ್ಲಿ. ಈಗ ನೋಡಿ ನಮ್ಮ ಕುಂಬಾರಪೇಟೆ ಬರುತ್ತಲ್ಲ, ಜೆ ಸಿ ರೋಡ್ ಒಳಗಡೆ ಒಂದು ಹೋಗ್ಬೇಕಾದ್ರೆ ಹಿಂಗೆ ಉಬ್ಬು ಬರುತ್ತೆ, ಗೊತ್ತಾ ನಿಮಗೆ? ಜೆ ಸಿ ರೋಡ್ ಹೋಗ್ತೀವಲ್ಲ ನಾವು ಮುಂದೆ, ಭಾರತ್ ಜಂಕ್ಷನ್ ಅಂತ ಬರುತ್ತೆ. ಜೆ ಸಿ ರೋಡ್ ಅಂದ್ರೆ ರವೀಂದ್ರ ಕಲಾಕ್ಷೇತ್ರದಿಂದ ಹಿಂದೆ ಬಂದಾಗ ಒಂದು ಶಿವಾಜಿ ಟಾಕೀಸ್ ಬರುತ್ತಲ್ಲ, ಗೊತ್ತಲ್ಲ? ಹಳೆ ಕಾಲದಲ್ಲಿ ಒಂದು ಕುದುರೆ ಮೇಲೆ ಶಿವಾಜಿ ಕೂತ್ಕೊಂಡಿದ್ದ ನೋಡಿ. ಇದು ಮಿನಾರೋ ಸರ್ಕಲ್ ಹತ್ರ. ಮಿನಾರೋ ಸರ್ಕಲ್ ಬಿಟ್ಟಾದ್ಮೇಲೆ ನೀವು ಎಡಗಡೆ ಸೈಡ್ ಬನ್ನಿ ಅಂತ ಕರೀತಾರೆ ನೋಡಿ ಕಾರ್ಗೆ. ಅದ್ ಮುಂದೆ ಹೋದ್ರೆ ಒಂದು ಜಂಕ್ಷನ್ ಇದೆ ನೋಡಿ, ಲೆಫ್ಟ್ ರೈಟ್ ಸಿದ್ಯಾರ ಕಡೆ ರೋಡ್ ಕಡೆಗೆ ಹೋಗುತ್ತೆ. ಅದು ಹಂಗ ಹೋದ್ರೆ ಊರೋಶಿ ಕಡೆಗೆ. ಈಗ ರೈಟ್ ಸೈಡ್ ಹೋದ್ರೆ, ಲೆಫ್ಟ್ ಸೈಡ್ ಹೋದ್ರೆ ಕಲಾಸಿಪಳ್ಳೆ ಹೋಗ್ತದೆ. ಮುಂದಕ್ಕೆ ಹೋದ್ರೆ ಆ ರೋಡಿಂದ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗ ರೆಡ್ಡಿ ಜನ್ಸಂಗ್ದು. ಹಾಗೆ ಮುಂದಕ್ಕೆ ಹೋದ್ರೆ ಅದೇ ರೋಡಲ್ಲಿ ಹೋದ್ರೆ ಅಲ್ಲೊಂದು ಹಳೇ ಶಿವಾಜಿ ಥಿಯೇಟರ್ ಇತ್ತು.
ಇಲ್ಲಿ ಭಾರತ್ ಥಿಯೇಟರ್ ಇತ್ತು ಆ್ಯಕ್ಚುಲಿ ರೈಟ್ ಸೈಡಲ್ಲಿ ಈ ಜಂಕ್ಷನ್ ಇದೆಯಲ್ಲ ರೈಟ್ ಹಾಸ್ಪಿಟಲ್ ಆಗಿದೆ ಈಗ. ಆ ಜಂಕ್ಷನಲ್ಲಿ ಈಗ ಒಂದು ಕಾರ್ಪೊರೇಷನ್ ಬಿಲ್ಡಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಡಿಮಾಲಿಷನ್ಗೆ ರೈಟ್ ಸೈಡ್ದು. ಅದ್ರ ಸಂಧಿ ಆ ಕಡೆ ಸೈಡಲ್ಲಿ ಒಂದು ಅರ್ಚನಾ ಹೋಟ್ಲ್ ಅಂತಿದೆ ಈಗ. ಅದು ಮೊದಲು ಭಾರತ್ ಥಿಯೇಟ್ರು. ಆ ಮುಂದಕ್ಕೆ ಹೋದ್ರೆ ಎಡಗಡೆ ಸೈಡು ಶಿವಾಜಿ ಥಿಯೇಟ್ರ್ ಈಗ್ಲೂ ಒಂದು ಏನೋ ಬೇರೆ ಫೈನಾನ್ಸ್ ಆಫೀಸ್ ಬಟ್ ಆ ಶಿವಾಜಿ ಕೂತ್ಕೊಂಡಿರೋದು ಹಂಗೆ ಪ್ರತಿಮೆ ಹಂಗೆ ಇದೆ. ಅದ್ರ ಹಿಂಭಾಗದಲ್ಲಿ ರೋಡ್ನ ರಿಪೇರಿ ಮಾಡೋದು ಈಗ ಲಾಸ್ಟ್ ಒಂದು 2 years ಬೇಕು, ಎತ್ತರ ಆಗಿದೆ ನೋಡಿ. ಅದು ಕುಂಬಾರಗುಂಡಿ ಕಡೆಯಿಂದ ಬರುತ್ತದು. ಅಂದರೆ ಮಾರ್ಕೆಟ್ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಕಚಡ ನೀರು ಮಾರ್ಕೆಟಿಂದನೂ ಆಲ್ಮೋಸ್ಟು ಇದು ನಮ್ಮ ಮಾರ್ಕೆಟ್ ಬರುತ್ತೆ ನೋಡಿ, ಅದು ಅವಿನ್ಯೂ ರೋಡಿಂದ ಎಲ್ಲ ಬರುವಂಥ ನೀರು ಕುಂಬಾರಗುಂಡಿಯಿಂದ ಹಂಗೆ ನುಗ್ಕೊಂಡು ಬಂದು JC ರೋಡ್ ಒಳಗಡೆ ಈಗ ರಿಪೇರಿ ಮಾಡಿದಾರಲ್ಲ, ಈಗ ಹಿಂಗೆ ಹೋಗಿ ಹಿಂಗೆ ಹತ್ತೀವಿ ನಾವು ಮಧ್ಯದಲ್ಲಿ. ಯಾವುದು ರವೀಂದ್ರ ಕಲಾಕ್ಷೇತ್ರ ಮತ್ತು ನಮ್ಮ ಈ ಹೇಳಿದ್ನಲ್ಲ ನಾನು ಅಲ್ಲಿ ನೀವು ಹೋದಾಗ ಅಬ್ಸರ್ವ್ ಅದು ಹೈಟ್ ಮಾಡಿದ್ರು. ಅದು ಮೊದಲು ಭಾಳ ಕಮ್ಮಿ ಹೊಟ್ಟೋಗಿತ್ತು ನೀರು, ಮೇಲಕ್ಕೆ ಬಂದ್ಬಿಡೋದು ಎಲ್ಲ JC ರಸ್ತೆಗೆ ಬಂದ್ಬಿಡೋದು ರೋಡ್ ನೀರು. ಈಗ ಹಂಗೆ ನುಗ್ಕೊಂಡದು ಹಾಗೇ ಹೋಗುತ್ತದು. ಎಲ್ಲೋಗುತ್ತೆ? ರಾಜೇಂದ್ರ ನಗರ, ಲಕ್ಷ್ಮಣರಾವ್ ನಗರದ ಹೋಗುತ್ತೆ. ಅದು ಎಲ್ಲಿ ಮೋರಿ ಕಾಣಿಸ್ತದೆ ನಿಮಗೆ ಅಂತಂದರೆ, ಮೈಕೋ ಫ್ಯಾಕ್ಟ್ರಿ ಕಡೆಯಿಂದ ಹೋಗ್ಬೇಕಾದಾಗ ಒಂದು ದೊಡ್ಡ ಮೋರಿ ಸಿಗುತ್ತೆ ಗೊತ್ತಲ್ಲ, ಹೊಸೂರು ರೋಡಲ್ಲಿ ಹೋಗ್ಬೇಕಾದಾಗ ಆ ರೋಡ್ ಅದು ಆ್ಯಕ್ಚುಲಿ ಅದೇ ಮೋರಿ. ದಟ್ ಈಸ್ ಎ ವ್ಯಾಲಿ. ಆ ವ್ಯಾಲಿ ಬಂದಂಗೆ ಉದ್ದಕ್ಕೂ ಸ್ಲಮ್ ಇದ್ದಾವೆ. ಆ ಸ್ಲಮ್ಗಳು ಈ ನಾಯಿ ಜೋಪಡಿನೂ ಆ ಸ್ಲಮ್ಗಳು ಹೋಗಿ ಸೇರ್ಕೊಂಡಿದೆ ಅದು ಪೂರ್ತಿ ಉದ್ದಕ್ಕೂ. ಆ ಕಾಲದಲ್ಲಿ ಏನಾಗಿತ್ತು, ನೀರು ಹರಿತಿತ್ತಲ್ಲ, ಸರ್ಕಾರಿ ಜಾಗ ಅಲ್ವಾ, ಅವಾಗ ಏನಾಗ್ಬಿಡುತ್ತೆ ಆ ಜಾಗಗಳೆಲ್ಲ ಸ್ಲಮ್ಗಳು ಉಳ್ಕೊಂಡು ಅಲ್ಲ ಪಳಿ ಉಳ್ಕೆಗಳು ಈಗೂ ಹಂಗೆ ಉಳ್ಕೊಬಿಟ್ಟವೆ. ಅದು ಅಲ್ಲಿಂದ ಬರುತ್ತದು. ಅದ್ರ ಉದ್ದಕ್ಕೂ ಅದೊಂದೇ ಉದ್ದಕ್ಕೂ ಎಡಬಲನೇ ಸ್ಲಮ್ಗಳಿರೋದು, ಇನ್ನೆಲ್ಲೂ ಇಲ್ಲ ಪೂರ್ತಿ. ಯಾಕೆಂದರೆ ಅವಾಗ ಈ ನೀರು ಸಿಕ್ಕೋದು, ಆ ನೀರೇನೋ ಅವಶ್ಯಕತೆ ಬೇಕಾಗಿತ್ತೋ ಬೇಡೋ ಗೊತ್ತಿಲ್ಲ. ಆಮೇಲೆ ನೀರು ಪ್ರೊಟೆಕ್ಟ್ ಮಾಡೋದು, ಅಲ್ಲಿ ಯಾರು ಬರೋಕ್ಕಿಲ್ದಂಗೆ ದಾಟ್ಕೊಂಡು ಬರೋಕ್ಕಾಗಲ್ವಲ್ಲ, ಹೆಂಗೋ ಮನೆ ಕಟ್ಕೊಂಡು ಇದು ಬಿಡ್ಬೋದು. ಈ ಥರದಕ್ಕೆಲ್ಲ ಯಾರು ಕೇಳ್ತಿರ್ಲಿಲ್ಲ. ಹಂಗೆ ಸ್ಲಮ್ ಆದವು, ಹಂಗೆ ಉಳ್ಕೊಬಿಟ್ಟವು ಫುಲ್ಲು. ಈಗಲೂ ಇವೆ ಸರ್ ನಮ್ಗಳು, ಈಗಲೂ ಇದ್ದಾವೆ, ಅದ್ರ ಪಕ್ಕನೇ ಇದ್ದಾವೆ. ಅಲ್ಲಿಂದ ಓದೋದು ಹಿಂಗೆ ಹೋಗಿದ್ದು ನಮ್ಮ ಲಾಲ್ಬಾಗ್ ರೋಡ್ ಒಳಗಡೆ ಪಾಸ್ಪೋರ್ಟ್ ಆಫೀಸ್ ಬರುತ್ತೆ ನೋಡಿ, ಅಲ್ಲಿ ಅದನ್ನ ಚೂರು ಮೇಲ್ಕರಿ ಲೆಫ್ಟ್ ಸೈಡಲ್ಲಿ ಹೋಗ್ತದೆ, ಅದು ನುಗ್ಗಿ ಕೆಳಗಡೆಗೆ ಭೂಮಿ ಒಳಗಡೆ ಹೋಗ್ತದೆ ಅದು, ಬಟ್ ಕಾಣಲ್ಲ ಅದು ಮೇಲಿಂದ. ಅದು ಅಲ್ಲಿಂದ ನಿಮ್ಗೆ ನುಗ್ಗಿದ್ದು ಮತ್ತು ಇಲ್ಲಿ ಹೊಸೂರು ರೋಡ್ ಹತ್ರ ಹೋಗ್ತದೆ ನೋಡಿ, ಸೆಮೆಟ್ರಿ ಹತ್ರ. ಹೊಸೂರು ಸೆಮೆಟ್ರಿ ಬರ್ತದಲ್ಲ, ನಾವು ಆಡ್ಗೋಡಿ ಒಳಗಡೆ ನುಗ್ಕೊಂಡು ಹೋದರೆ ಮೈಕೋ ಫ್ಯಾಕ್ಟ್ರಿ ಜಂಕ್ಷನ್ ಲಿಂಕ್ ರೋಡಲ್ಲಿ ಹೋದರೆ ಅಲ್ಲಿ ನುಗ್ತದೆ ಒಂದು ದೊಡ್ಡ ಮೋರಿ. ಅದಕ್ಕಿದ್ದು ಮೈಕೋ ಫ್ಯಾಕ್ಟ್ರಿ ಕಡೆಯಿಂದ ಬಂದರೆ ಅಲ್ಲಿ ಒಂದು ಕೆಳಕ್ಕೆ ಹೋಗ್ತದೆ ನೋಡಿ, ದೊಡ್ಡದು. ಐ ಥಿಂಕ್ ಈಸ್ ಎ ಬಿಗ್ಗೆಸ್ಟ್, ಭಾಳ ದೊಡ್ಡ ಇದದು ಮೋರಿ, ಡ್ರೈನ್ ಸ್ಟಾರ್ ಮೋಟ್ರ್ ಡ್ರೈನ್ ಅದು ಪೂರ್ತಿ. ಅದು ಹಂಗೆ ಹೋಗಿ ನುಗ್ಕೊಂಡು ಹೋಗ್ಬಿಟ್ಟು ಹೊರತೂರು ಕೆರೆಗೆ ಹೋಗ್ಬಿಡುತ್ತೆ. ದೊಡ್ಡ ಇದದು. ಅದನ್ನು ಇವಾಗ ನಾವು ಯಾವಾಗೂ ಪರ್ಮನೆಂಟಾಗಿ ಮಳೆ ನೀರು ಮಾತ್ರ ಒಳಗಡೆ ಹೋಗಬೇಕು. ಅದ್ರ ಮೇಲೆ ಪೂರ್ತಿ ಏನೇನಿದೆಯೋ ಇದನ್ನು ಬಿಲ್ಡಿಂಗ್ಗಳೆಲ್ಲ ಹೊಡೆದಾಕ್ಬಿಟ್ಟು ಅದೊಂದು ರಸ್ತೆಯಾಗಿ ಮಾರ್ಪಾಟು ಮಾಡ್ತೀವಿ ಅಂಥೇಳಿ ಬಂದು ಮೇರೆಲ್ಲ ಹೇಳಿ ಓಡ್ ತಗೊಂಡು ಹೋದರೆ ಹೊರತು ಮುಂಡೆ ಮಕ್ಕಳು ಯಾರೂ ಮಾಡಲಿಲ್ಲ. ಅಲ್ಲಿಂದ ಮಾಡಿಬಿಟ್ರೆ ಸರ್ಕಾರ ಇದೆ. ಆ ಡ್ರೈನ್ ಮೇಲೆ ಒಂದು ಬಿಲ್ಡಿಂಗ್ ಕಟ್ಕೊಂಡವ್ರೆ, JC ರೋಡಲ್ಲೇ ಬಿಲ್ಡಿಂಗ್ ಇದೆ, ಆ ಡ್ರೈನ್ ಮೇಲೆ ಕಟ್ಟಿದ್ದಾರೆ, ಸ್ಟಾರ್ ಮೋಟರ್ ಡ್ರೈನ್ ಅದು, ಅದ್ರ ಮೇಲೆ ಕಟ್ಕೊಂಡವ್ರೆ. ಎಂತೆಂಥ ಕಾನೂನು ಬಂದೆ ಹೊಡೆದ ಕಿತ್ತು ಬಿಸಾಕ್ಬೇಕಲ್ಲ ಅವೆಲ್ಲ. ನೀವು ಯಾವುದೋ ಕಾಲದಲ್ಲಿ ಸುಳ್ಳು ಡಾಕ್ಯುಮೆಂಟ್ ಮಾಡಿಕೊಟ್ಬಿಟ್ರು. ಡ್ರೈನಲ್ಲಿ ಹೆಂಗೆ ಇವ್ರು ಅಪ್ಪಂದ ಸರ್ಕಾರಿ ಡ್ರೈನ್ ಮೇಲೆ ಹೆಂಗೆ ಮನೆ ಕಟ್ಕೊಬಿಟ್ಟು ಕಮರ್ಷಿಯಲ್ ಬಿಲ್ಡಿಂಗೇ ಇದೆ ಅದ್ರ ಮೇಲೆ. ಆ ಥರ ಏನು ಕೇರೇ ಇಲ್ಲ. ಏನಾದರೂ ಈಗ ದುರಸ್ತಿ ಮಾಡಬೇಕು ಅಂದ್ರೆ ಆಗೋದೇ ಇಲ್ಲ, ಯಾಕೆಂದರೆ ಬಿಲ್ಡಿಂಗೇ ಕೂತ್ಕೊಬಿಟ್ಟೈತೆ ಮೇಲೆ. ಬಿಲ್ಡಿಂಗ್ ತೆಗೆದ್ರೆ ದುರಸ್ತಿ. ಸೊ ಹಾಗೆ ನಾವು ಕವಳನ್ ಕಥೆ ಮಾತಾಡ್ತಾ ಬೆಂಗಳೂರು ಡ್ರೈನಿಗೆ ಬಂದ್ಬಿಟ್ವಿ. ಇದು ಒಂಥರ ಡ್ರೈನೇ, ಅದು ಒಂಥರ ಡ್ರೈನ್. ಯಾಕೆ ನಿಮಗೆ ಅಂದರೆ ಈ ಡ್ರೈನಲ್ಲೆಲ್ಲ ಭಾಳ ನಾವು ಕಳ್ಳರನ್ನ ಓಡಾಡಿಸ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಡ್ರೈನ್ ಬಗ್ಗೆ ಜಾಸ್ತಿ ಪರಿಚಯ ನಮಗೆ. ಓಕೆ, ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಕವಳನ ಮುಂದಿನ ಭಾಗದಲ್ಲಿ ಮುಂದಿನ ಕಥೆ ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಎಪಿಸೋಡ್ ಮುಗಿಸ್ತೇನೆ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ.